ನಮಸ್ಕಾರ. ಮನಃಶಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನಿಂದ ಆನಂದ ಕೊಡಲಿ, ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನು ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಪಾಠವನ್ನು ಮುಂದುವರಿಸೋಣ. ಈ ಹಂತದಲ್ಲಿ ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿದ್ದೇವೆ. ಜ್ಞಾನ ಕರ್ಮ ಸಾಮರಸ್ಯ ಯೋಗ ಅಥವಾ ನಿರ್ಲೇಪ ಕರ್ಮಯೋಗ. ಭಗವದ್ಗೀತೆಯಲ್ಲಿರೋದೆಲ್ಲ ಕೂಡ ಮನಃಶಾಸ್ತ್ರ, ಸೈಕಾಲಜಿ. ನಾವು ಜ್ಯೋತಿಷ್ಯರಾಗಿ ಜ್ಯೋತಿಷ್ಯವನ್ನು ಕಲಿತಾ ಯಾರಿಗಾದರೂ ಏನಾದರೂ ಕಷ್ಟ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇರೋದಿಲ್ಲ. ಕೆಲವಿನ ಸಮಸ್ಯೆಗಳಿಗೆ ಪರ್ಮನೆಂಟ್ ಕ್ಯೂರ್ ಬೇಕಾಗ್ತದೆ, ಕೆಲವಿಂದಕ್ಕೆ ಕ್ವಿಕ್ ಫಿಕ್ಸ್, ಅವನಲ್ಲಿ ಮಾನಸಿಕವಾದಂಥ ಧೈರ್ಯವನ್ನು ತುಂಬಬೇಕಾಗ್ತದೆ. ಆ ವಿಚಾರಕ್ಕಾಗಿ ನಾವು ಮನಃಶಾಸ್ತ್ರವನ್ನು ತಿಳ್ಕೊಂಡಾಗ ಒಬ್ಬನ ಸ್ಥಿತಿಯನ್ನು, ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನ ಬದಲಾವಣೆಗೆ ಬೇಕಾದಂಥ ಒಂದು ಮಾರ್ಗವನ್ನು ಸೂಚನೆ ಮಾಡಲಿಕ್ಕೆ ಇದು ತುಂಬ ಉಪಯುಕ್ತವಾಗ್ತದೆ. ಕಳೆದ ಬಾರಿ ನಾವು ಪಾಠದಲ್ಲಿ ನೋಡಿದ್ವಿ, ಈ ಆಧ್ಯಾತ್ಮಿಕ ಜ್ಞಾನ ನನ್ನಿಂದಲೇ ಬಂತು ಅಂತ ಕೃಷ್ಣ ಹೇಳ್ತಾನೆ. ನಾನು ಚತುರ್ಮುಖ ಬ್ರಹ್ಮದೇವರಿಗೆ ಹೇಳಿದೆ, ಚತುರ್ಮುಖ ಬ್ರಹ್ಮದೇವರು ದೇವತೆಗಳಿಗೆ ಹೇಳಿದರು. ದೇವತೆಗಳಲ್ಲಿ ಮುಖ್ಯವಾದಂಥ ಸೂರ್ಯ ಭೂಮಿ ಮೇಲೆ ಮನುವಿಗೆ ಹೇಳಿದ, ಮನು ಇಕ್ಷ್ವಾಕುಲ ಮಹಾರಾಜಿಗೆ ಹೇಳಿದ. ಅಲ್ಲಿಂದ ಈ ಜ್ಞಾನದ ಪರಂಪರೆ ಚತುರ್ಮುಖ ಬ್ರಹ್ಮನಿಂದ ಭೂಮಿಗೆ ಹರಿದು ಬಂತು ಅಂತ ಭಗವಂತ ಹೇಳ್ತಾನೆ. ಅದು ಅಲ್ಲದೆ ಎಲ್ಲಿ ಅಧರ್ಮ ತುಂಬ ಜಾಸ್ತಿ ಆಗುತ್ತೋ, ಅಧರ್ಮ ಜಾಸ್ತಿ ಆದಾಗೆಲ್ಲ ಕೂಡ ಈ ಆಧ್ಯಾತ್ಮಿಕ ಸಂಪತ್ತು, ಜ್ಞಾನ ಎಲ್ಲ ಕೂಡ ನಾಶವಾಗ್ತದೆ. ಮತ್ತೆ ನಾನೇ ಬಂದು ಈ ಜ್ಞಾನವನ್ನು ಮತ್ತೆ ಕೊಟ್ಟು ಮುಂದಿನ ಕಾರ್ಯಗಳು ನಡೆಸ್ತೇನೆ ಅಂತಂಬೋದು ಕೂಡ ಭಗವಂತ ಹೇಳ್ತಾನೆ. ತುಂಬ ಅಧರ್ಮ ಪ್ರಬಲಿದಾಗ ಮೊದಲು ನನ್ನ ಅನುಯಾಯಿಗಳನ್ನು ಕಳಿಸ್ತೇನೆ, ಅವ್ರ ಕೈಲೂ ಆಗದೇ ಇದ್ದ ಪಕ್ಷದಲ್ಲಿ ಪೂರ್ತಿ ನಿರ್ನಾಮ ಆದಾಗ ನಾನೇ ಬಂದು ಧರ್ಮಸ್ಥಾಪನೆ ಮಾಡ್ತೇನೆ ಅಂತ ಭಗವಂತ ಹೇಳಿದ್ದನ್ನು ನಾವು ನೋಡಿದ್ದೇವೆ. ಈಗ ಭಗವಂತ ಹೇಳ್ತಾನೆ, 3ನೇ ಅಧ್ಯಾಯದಲ್ಲಿ ಕೊನೆಯಲ್ಲಿ ಒಂದು ಶ್ಲೋಕ ಬರುತ್ತೆ, 39ನೇ ಶ್ಲೋಕ. ಆವೃತಂ ಜ್ಞಾನಮೀತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ನಲೇನ ಚ ಅಂತ ಹೇಳ್ತಾನೆ. ಏನು, ರಾಗದ್ವೇಷಗಳು ನಮ್ಮ ಪರಮ ಶತ್ರುಗಳು. ಇದೇ ಹಲವಾರು ಸಲ ಬಂದಿದೆ. ಇದು ನಾವು 2ನೇ ಅಧ್ಯಾಯದಲ್ಲಿ ಮನುಷ್ಯನನ್ನು ತಪ್ಪು ಹಾದಿ ಹಿಡಿಸೋದು ಯಾವುದು ಅಂತಂಬೋದಕ್ಕೆ ತುಂಬ ಒಳ್ಳೆ ಶ್ಲೋಕಗಳೆಲ್ಲ ನಮಗೆ ಬಂದಿದೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತ್ಯೇಷೋಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಕ್ರೋಧೋಪಿ ಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಇದು ನಮ್ಮ ಜೀವನದಲ್ಲಿ ಇದನ್ನು, ಈ ಶ್ಲೋಕದ ಅರ್ಥವನ್ನು ನೆನ್ಕೊಂಡಾಗ ಯಾವ ಮನುಷ್ಯನಿಗೂ ಯಾವ ಕಾಲಕ್ಕೂ ತೊಂದರೆ ಬರಲ್ಲ. ತೊಂದರೆ ಎಲ್ಲಿಂದ ಬರುತ್ತೆ ಅಂತಂಬೋದು ಕೂಡ ಎಕ್ಸ್ಪ್ಲೈನ್ ಮಾಡಿದೆ. ಈ ಒಂದು 2 ಶ್ಲೋಕಗಳನ್ನೇ ನಾವು ಹಲವಾರು ಸಲ ತಿಳ್ಕೊಂಡಿದ್ದೇವೆ. ಇವತ್ತು ಸ್ವಲ್ಪ ಅದರ ಬಗ್ಗೆ ವಿವರಣೆಯನ್ನು ಕೊಡ್ತೇವೆ. ಭಗವಂತ ಏನು ಹೇಳ್ತಾನೆ, ನಾವು ನಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಕಾರಣ ಏನು, ಒಲವು ಏನು ಅಂತಂದರೆ ಆಸೆ ಪಡೋದು, ರಾಗ ಅಂತಂದರೆ ಇಷ್ಟಪಡೋದು, ಬಯಸೋದು, ಅಟ್ಯಾಚ್ಮೆಂಟ್. ಇಷ್ಟಪಟ್ಟಿದ್ದು ಸಿಗದೇ ಹೋಗುತ್ತೇನೋ ಅಂತಂಬ ಭಯ, ಆ ಇಷ್ಟಪಟ್ಟಿದ್ದು ಬೇರೆಯವರಿಗೆ ಸಿಕ್ಕಿತು ಸಿಟ್ಟು,
ಈ ರೀತಿ ಏನು ಇದೆಯೋ ಈ ಥರ ಬಹಳಷ್ಟು ಇರ್ತದೆ. ಆದರೆ ಭಗವಂತ ಹೇಳ್ತಾನೆ, ಏನು ಇದೆಯೋ ಅದರಲ್ಲಿ ಸಂತೋಷ ಪಡುವುದನ್ನು ಮತ್ತು ಏನು ಬಂತೋ ಅದನ್ನು ಸಂತೋಷದಿಂದ ಸ್ವೀಕರಿಸುವಂಥ ಮನೋವೃತ್ತಿಯನ್ನು ಬೆಳೆಸಿಕೊಂಡು ಮನ್ಮಯರಾಗಬೇಕು ಅಂತ ಹೇಳ್ತಾನೆ. ಮನ್ಮಯ ಅಂತಂದರೆ ಜೀವನದ ಎಲ್ಲ ನಡೆಗಳಲ್ಲಿ ಭಗವಂತನನ್ನು ತುಂಬಿಸಿಕೊಳ್ಳೋದು. ಪ್ರತಿಯೊಂದರಲ್ಲೂ ಕೂಡ ಭಗವಂತ ಕೊಟ್ಟಿದ್ದಾನೆ ಸಾಕು, ಭಗವಂತ ಕೊಳ್ಳಿಲ್ಲ ಸಾಕು, ಬೇಡ ಪರವಾಗಿಲ್ಲ, ನಾನು ಬಯಸೋದಿಲ್ಲ. ಈ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಯಾವ ಮನುಷ್ಯನೂ ಕೂಡ ನಿರಾಶೆಗೆ ಒಳಗಾಗೋದಿಲ್ಲ. ಕನ್ನಡದಲ್ಲಿ ನಿರಾಶೆ ಅಂತಂದರೆ ಡಿಸಪಾಯಿಂಟ್ಮೆಂಟ್. ಸಂಸ್ಕೃತದಲ್ಲಿ ನಿರಾಶೆ ಅಂತಂದರೆ ಆಶೆಗಳು ಇಲ್ಲದವನು ಅಂತಾರೆ. ಅದು ಒಳ್ಳೆಯ ಶಬ್ದ. ಕನ್ನಡದಲ್ಲಿ ಬಂದಾಗ ಸ್ವಲ್ಪ ಅದು ತೊಂದರೆ ಆಗ್ತದೆ. ಒಮ್ಮೆ ನಾವು ಭಗವಂತನ ಚಿಂತನೆಯಲ್ಲಿ ತೊಡಿದಾಗ ಈ ರಾಗದ್ವೇಷಗಳು ತುಂಬ ಕ್ಷುಲ್ಲಕವಾಗಿ ಕಾಣಲಾರಂಭಿಸ್ತದೆ. ಭಗವಂತ ಸರ್ವೋತ್ತಮ ಎನ್ನುವಂಥ ಸತ್ಯವನ್ನು ತಿಳ್ಕೊಂಡು ನಮ್ಮ ರಕ್ಷಣೆಗೆ ಸದಾ ಆತನಿದ್ದಾನೆ ಎಂಬ ಧೈರ್ಯದಿಂದ ತಿಳಿದು ದುರಭಿಮಾನವನ್ನು ಕಿತ್ತೆಸೆದು ಈ ಭಗವಂತನಲ್ಲಿ ಶರಣಾದವರು ಮೋಕ್ಷ ಮಾರ್ಗವನ್ನು ಕಾಣ್ತಾರೆ ಅಂತ ಹೇಳ್ತಾರೆ. ಇಷ್ಟೇ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ಈ ರೀತಿ ಭಾವನೆಯನ್ನು ಬೆಳೆಸಿಕೊಳ್ಳೋದ್ರಿಂದ ಇದೊಂದು ತಪಸ್ಸಿದ್ದಂಗೆ. ತಪಸ್ಸು ಅಂತಂದರೆ ಏನು? ನಿಯಂತ್ರಣೆ ಮಾಡಿಕೊಳ್ಳೋದು. ನಮಗೆ ನಿಯಂತ್ರಣೆಗೆ ಬೇಕಾದಂಥ ವಿಷಯಗಳನ್ನು ಅಧ್ಯಯನ ಮಾಡೋದನ್ನೇ ತಪಸ್ಸು ಅಂತೆ. ನಮಗೆ ಗೊತ್ತಿದ್ದು ತಪಸ್ಸು ಅಂದಾಗ ಕಾಡಿನಲ್ಲಿ ಎಲ್ಲ ಒಂದು ಮೂಗು ಮುಚ್ಚಿಟ್ಕೊಂಡು ಕೂತ್ಕೊಳ್ಳೋದು ಅಂತ ನಾವು ಅಂದ್ಕೊಳ್ತೇವೆ. ಮೆಡಿಟೇಷನ್ ಮಾಡೋದು ಅಂತ ಅಲ್ಲ. ತಪಸ್ಸು ಅಂತಂದರೆ ಡೀಪಾಗಿ ಆಲೋಚನೆ ಮಾಡೋದು. ತಪಸ್ಸು ಅಂತಂದರೆ ಗೊತ್ತಿಲ್ಲದ ವಿಷಯದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ. ನಮ್ಮಲ್ಲಿ ಏನು ಕೆಟ್ಟ ಗುಣಗಳಿದೆ ಅದನ್ನು ನಿಯಂತ್ರಣ ಮಾಡಿಕೊಳ್ಳೋ ಪ್ರಯತ್ನ ಜ್ಞಾನದಿಂದ. ಅದನ್ನು ತಪಸ್ಸು ಅಂತೆ. ಇದರಿಂದ ಏನಾಗ್ತದೆ? ನಮ್ಮ ಬದುಕು ಪವಿತ್ರವಾಗ್ತದೆ. ಹೀಗೆ ರಾಗದ್ವೇಷಗಳ ಕೊಳೆಯಿಂದ ಮುಕ್ತರಾದವರನ್ನು ನನ್ನನ್ನೇ ಸೇರ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ನಾವು ನಮ್ಮ ರಾಗ ಅಂತಂದರೆ ಏನಿಲ್ಲ, ಇಷ್ಟಪಡೋದು, ಬಯಸೋದು. ರಾಗದ್ವೇಷಗಳ ಕ್ರೋಧದಲ್ಲಿ ಕೂಡ ಭಗವಂತನನ್ನು ಕೂಡಿಸ್ಬೇಕು. ನಮ್ಮ ಆಸೆ ಏನಾಗಿರಬೇಕು? ಭಗವಂತನನ್ನು ಕಾಣಬೇಕು ಅಂತಂಬ ಆಸೆ, ಭಗವಂತನನ್ನು ತಿಳ್ಕೊಳ್ಬೇಕು ಅಂತಂಬ ಆಸೆ ಇರಬೇಕು. ಭಯ ಇರಬೇಕು. ಯಾವ ರೀತಿ ಭಯ ಇರಬೇಕು? ತಪ್ಪು ಮಾಡಿದರೆ ಭಗವಂತ ನನ್ನನ್ನು ಕ್ಷಮಿಸುವುದಿಲ್ಲ, ಈ ರೀತಿಯಾದಂಥ ಭಯ ಇರಬೇಕು. ನಮ್ಮ ಇಲ್ಲ ಸಲ್ಲದ ಇಂದ್ರಿಯಾಕಾಂಕ್ಷೆಗಳ ಮೇಲೆ ನಮ್ಮ ಕೋಪ ಇರಬೇಕು. ಹೀಗೆ ಈ 3 ಶತ್ರುಗಳನ್ನು ನಾವು ಭಗವಂತನ ಪರಗೊಳಿಸಿದಾಗ ಭಗವಂತನನ್ನು ಕಾಣಲು ಸಾಧ್ಯವಾಗ್ತದೆ. ಭಗವಂತನನ್ನು ಕಾಣಲು ಅಂತಂದರೆ ಸಂತೋಷವನ್ನು ಕಾಣಲು ಸಾಧ್ಯವಾಗ್ತದೆ ಅಂತ. ಇದಕ್ಕೆ ಹಿಂದೆ ಹೇಳಿದ ಇದು ಕೂಡ ಇದೆ. ಮನುಷ್ಯ ಯಾವಾಗ ಅಧಪಾತಕ್ಕೆ ಇಳಿತಾನೆ, ಯಾವಾಗ ಕೆಟ್ಟ ಹಾದಿ ಹಿಡಿತಾನೆ, ಯಾವಾಗ ಸಮಸ್ಯೆಗಳನ್ನು ತಂದುಕೊಳ್ತಾನೆ ಅಂತಂಬುದಕ್ಕೆ ಸುಂದರವಾದಂಥ ಶ್ಲೋಕದ ವಿವರಣೆ 2ನೇ ಅಧ್ಯಾಯದಲ್ಲಿ ಸಾಕಷ್ಟು ನೋಡಿದ್ದೆ. ಆದರೆ ಇದನ್ನು ನಾವು ನಿತ್ಯ ಜೀವನದಲ್ಲಿ ಮರಿಬಾರದು. ಈ 2 ಶ್ಲೋಕಗಳನ್ನು ನಾವು ಸದಾ ಬೆಳಗ್ಗೆ ತಕ್ಷಣ ನೆನಪಿಟ್ಕೊಳ್ಬೇಕು. ಧ್ಯಾಯತೋ ವಿಷಯಾನ್ ಶ್ಲೋಕ ನೆನಪಿಟ್ಟುಕೊಳ್ಳೋದಂದರೆ ನಾವು ಬೆಳಗ್ಗೆ ತಕ್ಷಣ ಹಾಸಿಗೆ ಮೇಲೆ ಕರಾಗ್ರೆ ವಸತಿ ಗೌರಿ ಈ ರೀತಿ ಮಾಡೋದಲ್ಲ. ಇದು ಮಾಡಿದರೆ ಒಳ್ಳೆಯದು ಅಂತ ಯಾರೋ ಹೇಳಿರ್ತಾರೆ. ಬೆಳಗ್ಗೆ ತಕ್ಷಣ ಭಗವಂತ ನೆನಬೇಕು ಅಂತ ಒಂದು 4-5 ಶ್ಲೋಕಗಳನ್ನ ಬಾಯಪಾಠ ಮಾಡಿ ಹೇಳ್ತೇವೆ. ಅದರಿಂದ ಆಗುವಂಥ ಪ್ರಯೋಜನ ತುಂಬ ಕಡಿಮೆ. ಸೊ ಇಲ್ಲಿ ಈ ಶ್ಲೋಕವನ್ನು ನೆನಪು ಮಾಡಿಕೊಳ್ಳೋದಂದರೆ ಆ ಶ್ಲೋಕದ ಅರ್ಥವನ್ನು ಜೀವನದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಬೇಕು. ಏನದು? ಧ್ಯಾಯತೋ ವಿಷಯಾನ್ ಪುಂಸಃ. ಯೋಚನೆ. ನಮ್ಮ ಯೋಚನೆ ಹೇಗಿರಬೇಕು ಅಂತಂದರೆ, ಕೆಟ್ಟ ವಿಚಾರದಲ್ಲಿ ಯೋಚನೆ ಮಾಡಬಾರ್ದು, ಒಳ್ಳೆಯ ವಿಚಾರದಲ್ಲಿ ಯೋಚನೆ ಮಾಡಬೇಕು. ಆದರೆ ಸಮಸ್ಯೆ ಏನಂತಂದರೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಅಂಬೋದು ಸಮಸ್ಯೆ. ಅದಕ್ಕೆ ಸಿಂಪಲಾಗಿ ಒಂದು ಶಾಸ್ತ್ರಕಾರರು ಹೇಳ್ತಾರೆ, ಯಾವುದು ಆಲೋಚನೆ ಮಾಡೋದ್ರಿಂದ ನಮ್ಮ ಮನಸ್ಸು ಭಗವಂತನ ಕಡೆ ತಿರುಗಿ ಹತ್ತಿರ ಆಗ್ತದೋ ಅದೆಲ್ಲ ಒಳ್ಳೆಯ ವಿಷಯ. ಯಾವುದು ಆಲೋಚನೆ ಮಾಡೋದ್ರಿಂದ ನಾವು ಭಗವಂತನಿಂದ ದೂರ ಸರಿತೀವೋ, ಭಗವಂತನನ್ನು ಮರಿತೀವೋ ಅದೆಲ್ಲ ಕೆಟ್ಟದ್ದು ಅಂತ ಅರ್ಥ. ಇಷ್ಟೇ ಸಿಂಪಲ್. ಅದಕ್ಕೆ ಧರ್ಮಶಾಸ್ತ್ರ ಪಂಡಿತರನ್ನು ಕೇಳೋದು ಬೇಕಿಲ್ಲ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ. ಸಮಸ್ಯೆ ಕಾರಣ ಏನು ಅಂತಂದಾಗ ಮೊದಲು ನಾವು ಯೋಚನೆ ಮಾಡ್ತೇವೆ. ಯೋಚನೆ ಮಾಡಿದ್ದನ್ನು ಇಷ್ಟಪಡ್ತೇವೆ. ಇಷ್ಟಪಟ್ಟಿದ್ದೇನು ಸುಮ್ಮನೆ ಇಷ್ಟಪಡ್ತೀವಿ, ಅದು ಬೇಕು ಅಂತ ಬಯಸ್ತೇವೆ. ಬಯಸಿದ್ದು ಸಿಕ್ಕಿದರೆ ನನಗೇ ಸಿಕ್ಕಿತು ಅಂತಂಬೋ ಒಂದು ಮದ ಶುರುವಾಗ್ತದೆ. ಸಿಗಲಿಲ್ಲ ಅಂತಂದರೆ ಬೇರೆ ಯಾರಿಗೋ ಸಿಕ್ತು, ನನಗೆ ಯಾಕೆ ಸಿಗಲಿಲ್ಲ ಅಂತಂಬ ಕೋಪ ಬರ್ತದೆ. ಆ ಕೋಪದಿಂದ ಹೇಗಾದರೂ ಅದನ್ನು ಸಂಪಾದನೆ ಮಾಡಲೇಬೇಕು, ನಾನು ಯಾಕೆ ಅದನ್ನು ಪಾಡಿಬಾರ್ದು ಅಂತಂಬೋ ಸಮೋಹಕ್ಕೊಳಗಾಗ್ತೇವೆ. ಸಮೋಹದಿಂದ ಹೇಗಾದರೂ ಸಂಪಾದನೆ ಮಾಡೋಣ, ಅದು ಧರ್ಮ ಆದಿ ಆದರೆ ದಾರಿ ತಪ್ಪಿ ಆದರೂ ಪರವಾಗಿಲ್ಲ. ಆವಾಗ
ದಾರಿ ತಪ್ಪಿ ಸಂಪಾದಿಸಿದಾಗ ಇನ್ನು ಬುದ್ಧಿಗೆ ಕೆಲಸ ಇರೋದಿಲ್ಲ, ನಾವು ಒಳ್ಳೆಯತನಕ್ಕೆ ತಲೆಯಲ್ಲಿ ಇಟ್ಕೊಂಡದಕ್ಕೆ ಕೆಲಸ ಇರೋದಿಲ್ಲ, ಚಿತ್ತಭ್ರಂಶ ಆಗ್ತದೆ. ಚಿತ್ತಭ್ರಂಶ ಒಂದು ಸಲ ಆಯಿತು ಅಂತಂದರೆ ನೆಕ್ಸ್ಟ್ ಟೈಮ್ ಮತ್ತೆ ನೀವು ಯಾವ ಕೆಟ್ಟ ಕೆಲಸ ಮಾಡೋದಕ್ಕೂ ಹೇಸುವುದಿಲ್ಲ. ನಿಮ್ಮನ್ನು ಯಾರೂ ಒಳಗಿಂದ ವಾರ್ನ್ ಮಾಡೋದು ಇದು ಕೆಟ್ಟ ಕೆಲಸ ಅಂತ ಹೇಳೋರು ಯಾರೂ ಇರಲ್ಲ. ಬುದ್ಧಿ ನಾಶ ಆಗಿಬಿಟ್ಟಿರ್ತದೆ. ಬುದ್ಧಿ ಒಂದು ಸಲ ನಾಶ ಆದರೆ ಆತ್ಮನಾಶ. ಏಕೆಂತಂದರೆ ಒಂದು ಸಲ ನಾವು ದಾರಿ ತಪ್ಪಿ ಕೆಲಸ ಮಾಡೋದು ಶುರು ಆಯ್ತಂದರೆ ಅದು ಎಲ್ಲೋ ಒಂದು ಕಡೆಯಿಂದ ಒಳ್ಳೆಯದಿದ್ದಷ್ಟಕ್ಕೂ ಓಕೆ, ಸುಖವನ್ನು ಪಡಿತೇವೆ, ಎಲ್ಲೋ ಒಂದು ಕಡೆಯಿಂದ ಕೆಟ್ಟ ಫಲ ಕೊಡೋದು ಶುರು ಮಾಡ್ತದೆ. ಆ ಕೆಟ್ಟ ಫಲ ಕೊಡೋದು ಶುರು ಆದಾಗ ನಾವಿನ್ನು ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೀವು ಹೆಂಡ ಕುಡಿತಾರೆ, ವಿದ್ಯಾರ್ಥಿಗಳ ದಶೆಯಿಂದನೇ ಶುರು ಆಗ್ತದೆ. ಕಾಲೇಜಲ್ಲಿ ಪಾರ್ಟಿ, ಎಲ್ಲದಕ್ಕೂ ಪಾರ್ಟಿ, ಒಳ್ಳೆಯದಾದರೂ ಪಾರ್ಟಿ, ಕೆಟ್ಟದಾದರೂ ಪಾರ್ಟಿ. ಕಷ್ಟ ಬಂತು ಮರಿಬೇಕಾದ್ರೆ ಪಾರ್ಟಿ, ಸುಖ ಬಂತು ನೆನಪಿಟ್ಕೊಳ್ಳೋಕ್ಕೆ ಪಾರ್ಟಿ. ಹೀಗೆ ಮಾಡೋದ್ರಿಂದ ಏನಾಗ್ತದೆ, ಕುಡಿಯೋದು ಅಭ್ಯಾಸ ಆಗ್ತದೆ. ಅದು ಅಭ್ಯಾಸ ಆಗಿ ಆಗಿ ಎಷ್ಟುವರೆಗೂ ಕುಡಿತೇವೆ, ಎಷ್ಟುವರೆಗೂ ಅದರ ಆನಂದವನ್ನು ಕಾಣುತ್ತೇವೆ ಅಂತಂದರೆ ನಮ್ಮ ದೇಹ ಪ್ರತಿಕ್ರಿಯಿಸದೆಷ್ಟರವರೆಗೂ ನಾವು ತಗೊಳ್ತೇವೆ. ಒಂದು ಸಲ ದೇಹ ಯಾವುದೋ ಒಂದು ಕಾಯಿಲೆ ಬಂತು ಅಂತ ಅಂದ್ಕೊಳ್ಳಿ, ಅಲ್ಲಿಂದ ಈ ನದಪಾತಕ್ಕೆ ಒಳಗೋಗ್ತಾನೆ. ದೇಹದ ಎಲ್ಲ ಸಮಸ್ಯೆಗಳಿಗೂ ಕಾರಣ. ಲಿವರ್ ಕೆಟ್ಟು ಹೋಗ್ತದೆ, ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್. ಅಲ್ಲಿಂದ ಎಲ್ಲ ಪ್ರಾಬ್ಲಮ್ಸ್ನ ಇನ್ವೈಟ್ ಮಾಡ್ತಾನೆ, ಅಲ್ಲಿಂದ ನಾಶ ಆಗ್ತದೆ. ಒಂದು ಕೆಟ್ಟ ಒಂದು ದ್ರವ ಪದಾರ್ಥ ಕುಡಿಯೋದ್ರಿಂದ ಅಷ್ಟು ನಾಶ ಆದರೆ, ಕೆಟ್ಟ ವಿಷಯಗಳು ಮಾಡೋದ್ರಿಂದ ನಾವು ಆಲೋಚನೆ ಮಾಡಿದ್ರೆ ಎಷ್ಟು ನಾಶ ಆಗ್ತದೆ. ತುಂಬ ಕಷ್ಟ ಅಲ್ವಾ? ಅದು ಅಲ್ಲದೆ ನಮ್ಮ ವ್ಯವಹಾರ ಜೀವನದಲ್ಲಿ ಹೆಂಗಿರುತ್ತೆ ಅಂದರೆ, ಅಂಗಿ ಬದಲಾವಣೆ ಮಾಡ್ಕೊಳ್ತೇವೆ ನಾವು. ಮನೆಗೆ ಸ್ನಾನ ಮಾಡಿ ದೇವ್ರ ಪೂಜೆ, ದೇವರ ಕೋಣೆಯಲ್ಲಿ ಕೂತಷ್ಟವರೆಗೆ ಆಧ್ಯಾತ್ಮಿಕದ ಅಂಗಿ. ಒಂದು ಸಲ ಪೂಜೆ ಆಯಿತು, ಮಂಗಳಾರತಿ ಆಯಿತು, ಪೂಜಾಗೃಹದಿಂದ ಹೊರಗೆ ಬಂದ್ವಿ, ಆ ಅಂಗಿ ತೆಗೆದು ಅಲ್ಲೇ ಮಡಿ ಇದ್ದಂಗೆ ಅಲ್ಲಿ ದೂರ ಇಟ್ಟು ಲೌಕಿಕದ ಅಂಗಿಯನ್ನು ತಾಳ್ಕೊಂಡು ನಮ್ಮ ನಿತ್ಯ ಜೀವನ, ಇನ್ನು ಆಫೀಸಿಗೆ ಹೋಗೋದು, ದುಡ್ಡು ಹೆಂಗೆ ಸಂಪಾದನೆ ಮಾಡಬೇಕು, ಯಾರ ಮೇಲೆ ಕೈ ಇಡಬೇಕು, ಕೆಳಗೆ ಎಷ್ಟು ತೊಗೋಬೇಕು, ಮೇಲೆ ಎಷ್ಟು ತೊಗೋಬೇಕು, ಸರ್ಕಾರಕ್ಕೆ ಎಷ್ಟು ಇದು ಮಾಡಬೇಕು, ಇದೆಲ್ಲ ಶುರು, ಲೌಕಿಕ ಪ್ರಪಂಚದ ಎಲ್ಲವೂ ಶುರು ಆಗ್ತದೆ. ಮತ್ತು ಮನೆಗೆ ಬಂದ ತಕ್ಷಣ ಈ ಡ್ರೆಸ್ ಬಿಚ್ಚಿಡು, ಆ ಡ್ರೆಸ್ ಹಾಕೋ, ಸಂಧ್ಯಾವಂದನಾದಿಗಳು ಮಾಡ್ಕೊ, ಈ ರೀತಿ ಇರ್ತದೆ. ಏನದೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ, ಡಿಸ್ಟರ್ಬ್ ಆಗೋದಿಲ್ವಲ್ಲ ಅಂತಂತೇವೆ. ಡಿಸ್ಟರ್ಬ್ ಆಗ್ತದೆ. ಹಿಂದಿನ ಕ್ಲಾಸಲ್ಲೇ ಹೇಳಿದ್ದೆ, ಒಂದು ಗ್ಲಾಸ್ ಇದೆ, ಸ್ಟೀಲ್ ಗ್ಲಾಸ್, ಅದನ್ನು ಕಾಫಿ ಕುಡ್ಲಿಕ್ಕೆ ಬಳಸ್ಬೋದು. ಕಾಫಿ ಕುಡ್ಲಿಕ್ಕೂ ಅದನ್ನೇ ಬಳಸ್ತೀನಿ. ಮನೆಗಿರುವಂಥ ಯಾವುದೋ ಒಂದು ಬೇರೆ ಬೇರೆ ಪಾತ್ರೆಗಳನ್ನ ಬೆರೆಸೋದಕ್ಕೆ, ಸಪೋಸ್ ಒಂದು ಪೆಟ್ರೋಲ್ ಅಂದ್ಕೊಳ್ಳಿ, ಪೆಟ್ರೋಲ್ ತೊಗೊಂಡು ಹಾಕಬೇಕು ಅಂದ್ಕೊಳ್ಳಿ, ಕೆರೋಸಿನೋ ಪೆಟ್ರೋಲ್ ಏನೋ, ಅದಕ್ಕೂ ಅದನ್ನೇ ಬಳಸಿದ್ರೆ ಏನಾಗ್ತದೆ, ನೀವೆಷ್ಟು ತುಳಿದ್ರೂ ಅದನ್ನು ತೊಳೆದ್ರೂ ಆ ಗ್ಲಾಸನ್ನು ಒಳಗಿರುವಂಥ ಕಿರೋಸಿನ್ ಅಥವಾ ಪೆಟ್ರೋಲ್ ವಾಸನೆ ಹೋಗೋದಿಲ್ಲ, ಮತ್ತು ಅದು ಕಾಫಿ ಕುಡ್ಲಿಕ್ಕೆ ಕೆಲಸಕ್ಕೆ ಬರೋದಿಲ್ಲ. ಒಂದು ಸಲ ಲೌಕಿಕ ಕೆಳೆದುಬಿಟ್ಟಿವಿ ಅಂತಂದರೆ, ಆ ಸ್ಮೆಲ್ ಇತ್ತಂದರೆ ಆಧ್ಯಾತ್ಮಿಕ ಸುಳಿಯೋಕ್ಕೆ ಆಗೋದಿಲ್ಲ. ನಾವು ನಮ್ಮ ಪ್ರಕಾರ ಆಧ್ಯಾತ್ಮಿಕ ಅಂದರೆ ಏನು ಅಂದ್ಕೊಂಡಿವಿ, 4 ಮಂತ್ರಗಳ ಬಾಯಿಪಾಠ ಮಾಡಿದ್ದನ್ನು ಭಗವಂತನ ಮುಂದೆ ಹೇಳೋದು ಅಂತ ಅಂದ್ಕೊಂಡಿದ್ವಿ ನಾವು. ನಿಜವಾಗ ಅದರ ಅರ್ಥ ಏನೂ ನಮಗೆ ಗೊತ್ತಿಲ್ಲ. ಇವತ್ತು ವೇದ ವಿದ್ಯೆಯನ್ನು ಓದೋರಿಗೆ ಕೂಡ ಮಂತ್ರ ಹೇಳ್ತಾರೆ ಸುಂದರವಾಗಿ, ಎಕ್ಸ್ಟ್ರಾರ್ಡಿನರಿ. ಆ ಮಂತ್ರ ಹೇಳ್ತಾ ಇದ್ರೆ, ಆ ಶ್ಲೋಕ ಹೇಳ್ತಾ ಇದ್ರೆ ವೈಬ್ರೇಷನ್ ಆಗಬೇಕು. ಆ ರೀತಿ ಸ್ಪಷ್ಟವಾಗಿ ತುಂಬ ಗಂಟ್ಲು ಕಠೋರ, ಒಳ್ಳೆ ಗಂಟ್ಲಿಂದ ಹೇಳುವಂಥವರು ಭಾಳ ಜನ ಇದ್ದಾರೆ. ಅಂಥದ್ದೆಲ್ಲ ನಾವು MP3 ದಿನಾಗೂ ಮನೆಯಲ್ಲಿ ಹಾಕ್ಕೊಂಡು ನಾವು ಮಂತ್ರಗಳನ್ನ ಕೇಳ್ತಾ ತುಂಬ ವೈಬ್ರೇಷನ್ ಆನಂದ ಪಡ್ತಾ ಇರ್ತೇವೆ. ಅದು ಅಷ್ಟೇ ಆನಂದ ಕೊಡ್ತದೆ. ನಮಗೆ ಒಂದು ಸುಂದರವಾದ ಹಾಡು ಕೊಟ್ಟರೆ ಏನು ಆನಂದ ಕೊಡ್ತದೆ, ಅದು ಅಷ್ಟೇ ಆನಂದ ಕೊಡ್ತದೆ. ಆದರೆ ಅದರೊಳಗಿರೋ ಅರ್ಥ ನಮಗೆ ಏನೂ ಗೊತ್ತಾಗೋದಿಲ್ಲ. ಆದರೆ ನಿಜವಾಗೂ ವೇದದ ಮಂತ್ರ ಯಾಕಿದೆ ಅಂದರೆ, ಇಟ್ಸ್ ಎ ಯೂಸರ್ ಮ್ಯಾನ್ಯುವಲ್. ನಮಗೆ ಯಜುರ್ವೇದದಲ್ಲಿ ಇಷೇತ್ವೋರ್ಜೇತ್ವ ವಾಯವಸ್ತು ಅಂತ ಶುರು ಆಗ್ತದೆ. ಯಜುರ್ವೇದ ಮಂತ್ರ ಸ್ಟಾರ್ಟಿಂಗೇ ಅದು. ಅರ್ಥ ಗೊತ್ತಿಲ್ಲದ್ರೆ ಏನಾಗುತ್ತೆ, ಸುಂದರವಾಗಿ ಒಂದು ರಿಥಮಿಕ್ಕಾಗಿ ಹಾಡು ಹೇಳ್ದಂಗೆ ಇರ್ತದೆ. ಯಾವುದೋ ಭಾಷೆ ಹಾಡು, ಇಂಗ್ಲೀಷ್ ಭಾಷೆ ಹಾಡು ಹೇಳ್ದಂಗೆ ಇರ್ತದೆ. ಆದರೆ ಅದರ ಅರ್ಥ ನಮಗೇನೂ ಗೊತ್ತಾಗೋದಿಲ್ಲ. ಅದರಲ್ಲಿ ಎಷ್ಟು ಅರ್ಥ ಇದೆ. ಆ ಮಂತ್ರ ಹೇಳೋಕೆ, ಯಜುರ್ವೇದ ಪ್ರಾರಂಭದ ಮಂತ್ರ ಹೇಳೋ ಕಾಲಕ್ಕೆ ಆ ಮಂತ್ರದ ಅರ್ಥ ನಮ್ಮ ಪ್ರಕೃತಿಯ ಮೇಲೆ ನಾವು ಭಕ್ತಿಯನ್ನು ಇಟ್ಕೊಂಡಿದ್ದೀವಿ ಅಂತ ತೋರಿಸುತ್ತೆ. ಹೋಮ ಮಾಡಬೇಕಾದ್ರೆ ಹಾಲು ಬೇಕು, ಹಾಲು ಬೇಕಾದ್ರೆ ಹಸು ಕೊಡಬೇಕು. ಹಸು ಹಾಲು ಕೊಡಬೇಕಾದ್ರೆ ಹಿಂದಿನ ದಿನ ಹಸುವಿನ ಕರು ಹಾಲು ಕುಡಿದೇ ಇರಬೇಕು. ಕರು ಕುಡಿದ್ಬಿಟ್ರೆ ಇನ್ನು ಹಾಲು ಇರೋದಿಲ್ಲ ಮರುದಿನ ಹೋಮಕ್ಕೆ. ಅದಕ್ಕೇನು ಮಾಡ್ತಾರೆ, ಅವತ್ತಿನ ದಿನ ಮುಂಚಿನ ದಿನ ಆ ಹಸುವನ್ನು ಕರುವನ್ನು ಬೇರ್ಪಡಿಸಿ ಬೇರೆ ಕಡೆ ಕಟ್ಟಿ ಹಾಕಿ
ಮೇಯಿಸ್ಲಿಕ್ಕೆ ಕೂಡ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾರೆ, ಇಲ್ಲದ್ರೆ ಹಾಲು ಕೊಡೋದು ಬರ್ತದೆ. ಆ ಸಪ್ರೇಟಾಗಿ ಕರ್ಕೊಂಡು ಹೋಗೋ ಕಾಲಕ್ಕೆ ಅದು ಹೇಳಿದ ಮಾತು ಕೇಳೋದಿಲ್ಲ ಕರು. ಅದಕ್ಕೆ ಸ್ವಲ್ಪ ಕಟ್ಟಿಗೆ ಇಟ್ಕೊಂಡು ಹೆದರಿಸಿ ಬೆನ್ನನ್ನು ಚಪ್ಪರಿಸಿ ಕಳಿಸ್ತೇವೆ. ಅದಕ್ಕೇನು ಮಾಡ್ತೇವೆ, ಆ ಬೆನ್ನನ್ನು ಚಪ್ಪರಿಸ್ಬೇಕಂದ್ರೆ ಒಂದು ಕಟ್ಟಿಗೆ ಬೇಕು. ಆ ಕಟ್ಟಿಗೆ ಬೇಕಾದ್ರೆ ನೀವು ಗಿಡವನ್ನು ರಿಕ್ವೆಸ್ಟ್ ಮಾಡಿಕೊಳ್ಬೇಕು. ಗಿಡವನ್ನು ರಿಕ್ವೆಸ್ಟ್ ಮಾಡಿಕೊಳ್ಳೋ ಮಂತ್ರ, ನಾನು ಈ ರೀತಿ ನಿನ್ನ ಕಟ್ಟಿಗೆಯನ್ನು ಮುರಿದುಕೊಂಡು ಕೊಳ್ತಾ ಇದ್ದೀನಿ, ನನ್ನನ್ನು ಅನುಗ್ರಹಿಸು, ನನ್ನನ್ನು ಕ್ಷಮಿಸು, ನಿಂಗೆ ಏನಾದರೂ ನೋವಾದರೆ ಅಂತ ಹೇಳೋ ಮಂತ್ರ ಅದು. ಈ ರೀತಿ ಪ್ರತಿಯೊಂದಕ್ಕೂ ಮಂತ್ರಕ್ಕೆ ಅರ್ಥ ಇದೆ. ಬಟ್ ಅದು ನಮಗೆ ಗೊತ್ತಿಲ್ಲದ್ರಿಂದ ಅಂಗಿ ಬದಲಾವಣೆ ತುಂಬ ಈಸಿ ಆಗಿಬಿಟ್ಟಿದೆ ನಮಗೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ, ನಮ್ಮ ಯೋಚನೆಗಳು ತುಂಬ ಪರ್ಫೆಕ್ಟ್ ಆಗಿರಬೇಕು. ನಾವು ನಿತ್ಯ ಜೀವನದಲ್ಲಿ ನಾವು ಏನು ಮಾಡ್ತೇವೆ, ಯೂಟ್ಯೂಬ್ ಶಾರ್ಟ್ಸ್ ನೋಡ್ತೇವೆ. ಅದು ಟೈಮ್ ಪಾಸ್ ಮಾಡೋಣ ಅಂತ ನಾವು ನೋಡ್ತಾ ಇರ್ತೇವೆ. ಏನು ಮಾಡೋದು, ಒಂದು 10 ನಿಮಿಷ ಟೈಮ್ ಪಾಸ್ ಮಾಡಬೇಕೆಲ್ಲ. ಬಸ್ಸಲ್ಲಿ ಕೂತಿದ್ದೇವೆ, ಟ್ರೈನಲ್ಲಿ ಕೂತಿದ್ದೇವೆ, ಬೆಟ್ಟಿಂದ ಮೇಲೆ ಸ್ವೈಪ್ ಮಾಡ್ತಾ ಇರ್ತೇವೆ. ಅದು ಶಾರ್ಟ್ಸ್ ಒಂದೊಂದು ಮೂವ್ ಆಗ್ತಾ ಇರುತ್ತೆ. ಬರೀ ನೋಡೋದಕ್ಕೆ, ಸ್ವಲ್ಪ ಟೈಮ್ ಪಾಸ್ ಮಾಡೋದಕ್ಕೆ ನಾವು ಮಾಡ್ತೇವೆ. ಆದರೆ ಅದನ್ನು ನೋಡಿದ ತಕ್ಷಣ 108 ಆಲೋಚನೆ ಬರ್ತದೆ. ಕೆಲವಿಂದ ನಮಗೆ ಇಷ್ಟ ಆದದ್ದು ಬಂತಂದರೆ ಆಟೋಮೆಟಿಕಲಿ ನಮಗೆ ಗೊತ್ತಿಲ್ಲದೆ ನಾವು ಬಯಸ್ತೇವೆ. ಅಮೆಜಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಆಗ್ಬೋದು. ಸುಮ್ಮನೆ ಏನಿದೆ ಅಂತ ನೋಡ್ತೀವಿ ಅಂತಂತೇವೆ. ಹೆಣ್ಮಕ್ಳು ಅಷ್ಟೇ, ಏನಿದೆಯೋ ನೋಡೋಣ, ಫಸ್ಟು ಸೀರೆಗಳೇನಿದೆಯೋ ನೋಡೋಣ ಅಂತ ಶಾಪಿಂಗ್ ಹೋಗ್ತಾರೆ. ಹೋದ ಮೇಲೆ ಸುಮ್ಮನೆ ಇರ್ತೀವ, ಇಷ್ಟ ಆಗೋದಿದ್ದೇ ಇರ್ತದಲ್ಲ. ಇಷ್ಟವೂ ಆಗದೆ ದ್ವೇಷವೂ ಆಗದೆ ತಟಸ್ಥವಾಗಿ ಯಾರೂ ಇರಲ್ಲ. ನಾವು ಮನುಷ್ಯರು ಇಷ್ಟಪಡ್ತೇವೆ. ಇಷ್ಟಪಟ್ಟಿದ್ದು ಇಮಿಡಿಯೇಟ್ಲಿ ಏನು ಬಯಸ್ತೇವೆ, ನನಗೆ ಬೇಕೇ ಬೇಕು. ಅದು ದಿನ ದಿನಕ್ಕೂ ಆ ಬೇಕು ಎಂಬುದು ಹೆಚ್ಚುತ್ತಾ ಇರುತ್ತೆ. ಏನನ್ನ ಆಗಲಿ, ಒಂದು ದಿನ ಆ ಪದಾರ್ಥ ತಿನ್ನಬೇಕು, ಒಂದು ದಿನ ಆ ಪ್ಲೇಸಿಗೆ ಹೋಗಬೇಕು, ಒಂದು ದಿನ ಬದ್ರಿ ಯಾತ್ರೆ ಮಾಡೋಣ, ಒಂದು ದಿನ ವಿದೇಶಿ ಪ್ರವಾಸ ಮಾಡೋಣ. ಈ ರೀತಿ ಬಯಕೆ ಶುರುವಾಗ್ತದೆ. ಬಯಕೆ ಈಡೇರೋದಕ್ಕೆ ಬೇಕಾದಷ್ಟು ಪ್ರಿಪರೇಷನ್ ನಮ್ಮಲ್ಲಿದ್ರೆ ತೊಂದರೆ ಇಲ್ಲ. ಆದರೆ ನಮ್ಮ ಬೈಕ್ಗಳಾವು ಕೂಡ ನಮ್ಮ ಸಂಪತ್ತಿಗಿಂತ ಬಿಯಾಂಡ್ ಇರ್ತದೆ. ಅಂಥದ್ದನ್ನೇ ನಾವು ಬಯಸ್ತೇವೆ. ಸೊ ನಾವು ಬಯಸಿದ್ರೆ ನಮಗೆ ಸಿಗಲಿಲ್ಲ, ಒಂದು ಉದ್ಯೋಗ ಸಿಗಲಿಲ್ಲ, ಅಥವಾ ಒಂದು ಪವರ್ ಸಿಗಲಿಲ್ಲ, ನಾನು ಇಷ್ಟಪಟ್ಟಂಥ ಹೆಣ್ಣು ಸಿಗಲಿಲ್ಲ, ವಸ್ತು ಸಿಗಲಿಲ್ಲ, ಈ ಮನೆ ಬೇಕು ಅಂತ ಸಿಗಲಿಲ್ಲ ಅಂತಂದಾಗ ಏನಾಗ್ತದೆ, ಕೋಪ ಬರುತ್ತೆ. ಕೋಪ ಬಂದು ಅದು ಇನ್ಯಾರಿಗೂ ಸಿಕ್ಕಿತು, ಅವನ ಮೇಲೆ ದ್ವೇಷ ಶುರುವಾಗ್ತದೆ. ನಾನೇನು ಕಡಿಮೆ, ನನಗೇನು ಹಣ ಇಲ್ವಾ, ಸಂಪತ್ತಿಲ್ವಾ, ಪವರ್ ಇಲ್ವಾ, ನಾನು ಅಂಥದ್ದೇ ಪಡಿತೇನೆ. ಅದು ಧರ್ಮ ಸವ್ಯವಾಗಾದರೆ ದಾರಿ ತಪ್ಪಾದರೂ ನಂಗೆ ಬೇಕೇ ಬೇಕದು. ಯಾಕಂದ್ರೆ ನಾನು ಬಯಸ್ಬಿಟ್ಟಿದ್ದೀನಿ, ನಿನ್ನ ಬೇಡ ಅಂತಂಬ ಪ್ರಶ್ನೆಯೇ ಇಲ್ಲ. ಅಧರ್ಮ ಕಾಮ ಶುರುವಾಗ್ತದೆ. ನನಗೆ ಅರ್ಹತೆ ಇಲ್ಲದಿದ್ರೂ ಕೂಡ ನಾನು ಪಡೆಯೋದು ಶುರು ಮಾಡ್ತೇನೆ. ಏನಾಗ್ತದೆ, ಚಿತ್ತಭ್ರಂಶ ಆಗ್ತದೆ. ಯಾಕೆಂದರೆ ನನಗೆ ಇಷ್ಟ ಇಲ್ಲ, ಧರ್ಮ ಹೇಳದಿದ್ರೂ ಕೂಡ ನನಗೆ ಇಷ್ಟಪಟ್ಟಿದ್ದನ್ನೆಲ್ಲ ಬೇಕು ಅಂತ ಅನಿಸಿಕೊಂಡರೆ ಇನ್ನು ಬುದ್ಧಿಗೆ ಕೆಲಸ ಏನಿದೆ? ಬುದ್ಧಿ ಇದು ಮಾಡು, ಇದು ಮಾಡಬೇಡ ಅಂತ ಹೇಳುತ್ತೆ. ನೀನು ಸುಮ್ಮನೆ ಇರು, ನಾನು ಇಷ್ಟಪಟ್ಟಿದ್ದೇನೆ, ಬೇಕೇ ಬೇಕು, ನೀನು ಹೇಳಬೇಡ ಅಂದರೆ ಬುದ್ಧಿ ಸೈಲೆಂಟ್ ಆಗಿಬಿಡ್ತದೆ. ಒಂದು 2-3 ಸಲ ಹಂಗೆ ನಡೀತು ಅಂದ್ಕೊಳ್ಳಿ, ಬುದ್ಧಿಗೆ ಸೈಲೆಂಟ್ ಆಗೋಗಿ ನಿಮ್ಮನ್ನು ವಾರ್ನ್ ಮಾಡೋದು ಬಿಟ್ಬಿಡ್ತದೆ. ನೀ ಏನು ಮಾಡೋದು ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಬಿಡ್ತದೆ. ಅಲ್ಲಿಗೆ ಆತ್ಮನಾಶ ಆಗ್ತದೆ. ಕುಂಭಮೇಳ ನಡೀತಾ ಇದೆ, ನಮಗೆ ಗೊತ್ತಿದೆ. ಹಲವಾರು ಪ್ರಶ್ನೆಗಳು ಅದ್ರ ಬಗ್ಗೆ ಬರ್ತದೆ. ಕುಂಭಮೇಳಕ್ಕೆ ಹೋಗಬೇಕು, ಕುಂಭಮೇಳ ಯಾರು ಹೋಗಬೇಕು, ತೀರ್ಥಯಾತ್ರೆಗಳಿಗೆ ಯಾರು ಹೋಗಬೇಕು ಅಂತ ನಿಯಮ ಇದೆ. ಅದೇನಾಗಿದೆ, ಇವತ್ತದು ಶೋ ಆಫ್, ಎಲ್ಲರೂ ಹೋಗಬೇಕು, ನಾವೇನು, ಯಾಕೆಂದರೆ ಅಲ್ಲಿ ಹೋದವರು ಭಕ್ತರು ಅಂತ ಸಮಾಜ ಒಂದು ಒಪ್ಪಿಕೊಳ್ಳುತ್ತೆ ಅಂತ ಅದು ನಾವು ಅನಿಸಿಕೊಳ್ಳಬೇಕು ಅಂತ ಹೋಗ್ತಾರೆ. ಯಾರಾದರೂ ನಾವು ಕುಂಭಮೇಳಕ್ಕೆ ಹೋಗಿದ್ವಿ ಅಂತಂದರೆ, ಎಷ್ಟು ಒಳ್ಳೆ ಭಕ್ತರಪ್ಪ ಇವರು, ದೇವ್ರ ಮೇಲೆ ಎಷ್ಟು ಆಶೆ ಇದೆ ಅಂತ ಸಮಾಜ ಅಂದುಕೊಳ್ಬೇಕು ಅಂತ ಈ ರೀತಿ ಹೋಗೋರು ಇದ್ದಾರೆ. ಹಿಂದೆ ತೀರ್ಥಯಾತ್ರೆಗಳು ಮಾಡಬೇಕು ಅಂದರೆ ಶಾಸ್ತ್ರ ಏನು ಹೇಳುತ್ತೆ, ತೀರ್ಥಯಾತ್ರೆ ಯಾರು ಮಾಡಬೇಕು, ಹೊಸದಾಗಿ ಮದುವೆ ಆದಂಥವರು ತೀರ್ಥಯಾತ್ರೆ ಮಾಡಬೇಕು. ನಿಯಮ, ಶಾಸ್ತ್ರದಲ್ಲಿರೋ ನಿಯಮ. ಅಥವಾ ಇನ್ನು ಜೀವನದಲ್ಲಿ ಇನ್ನು ಸಾಕು ಅಂತ ವಾನಪ್ರಸ್ಥ ಸ್ಥಿತಿಯಲ್ಲಿ ಯಾರಿರ್ತಾರೆ ಅವರು ತೀರ್ಥಯಾತ್ರೆ ಮಾಡಬೇಕು. ಗೃಹಸ್ಥರು ತೀರ್ಥಯಾತ್ರೆ ಮಾಡುವಂಥ ಪದ್ಧತಿ ಇಲ್ಲ. ಅವರು ಒಂದು ಊರು ಬಿಟ್ಟು ಹೋಗೋಂಗಿಲ್ಲ. ಯಾಕೆಂದರೆ ನಮಗೆ ಬೇಕಾದದ್ದನ್ನೆಲ್ಲ ಕೂಡ ಊರು ಪ್ರೊವೈಡ್ ಮಾಡ್ತದೆ. ಅಕ್ಕಿ ಬೇಳೆ ಎಲ್ಲವನ್ನು ಕೂಡ ಊರಲ್ಲಿ ಎಲ್ಲರೂ ಬೆಳೆಸ್ತಾರೆ. ಹಾಗಾಗಿ ಅವರ ಋಣ ನಮ್ಮ ಮೇಲೆ ಇರ್ತದೆ. ಹಾಗಾಗಿ ಒಬ್ಬರಿಗೊಬ್ಬರು ನೆರವಾಗಿರಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಒಬ್ಬರಿಗೊಬ್ಬರು ನೆರವಾಗಿರಬೇಕು. ಈ ಬಿಟ್ಟು ಹೋಗೋಂಗಿಲ್ಲ. ಹೋದರೂ ಕೂಡ ತುಂಬ ಕಡಿಮೆ ಕಾಲ ಹೋಗಿ ಬಂದ್ಬಿಡ್ಬೇಕು. ದೂರ ಪ್ರದೇಶಗಳಿಗೆ ಹೋಡೋ ಪದ್ಧತಿ ಇಲ್ಲ. ಹತ್ರ ಹೋಗಿ ಬಂದ್ಬಿಡ್ಬೇಕಷ್ಟೆ. ಅದಕ್ಕೂ ನಿಯಮ ಇದೆ, ಇಷ್ಟು ದಿನವೇ ಹೋಗಬೇಕು ಅಂತ ನಿಯಮ ಇದೆ. ಸೊ ಹಾಗಾಗಿ ಈ ಥರ ಯಾರು ಹೋಗಬೇಕು ಅಂತಿದೆ. ಅದಲ್ಲದೆ ಕ್ರೇಜಿನೆಸ್, ಟಿ ವಿಲಿ ಹೇಳಿದ್ದಾರೆ, ಪ್ರವಚನಕಾರ ಹೇಳಿಬಿಟ್ಟಿದ್ದಾರೆ, ನಾವು ಹೋಗೋಣ ಅಂತಂದರೆ ಅದಕ್ಕೆ ಬೇಕಾದಂಥ ಮಾನಸಿಕವಾದ ಪ್ರಿಪರೇಷನ್ ಇಲ್ಲದ್ರೆ ಏನಾಗ್ತದೆ? ಒಂದು ನಯಾಗರ ವಾಟರ್ ಫಾಲ್ಸಿಗೆ ಹೋಗೋದಕ್ಕೂ ಕುಂಭಮೇಳ ಗಂಗಾ ನದಿಗೆ ಹೋಗೋದಕ್ಕೂ ಏನು ಡಿಫ್ರೆನ್ಸ್? ನಮ್ಮ ಮನಸ್ಸಲ್ಲಿ ಏನೂ ಪರಿವರ್ತನೆ ಆಗಲ್ಲ.
ಎಷ್ಟೋ ದೇವಸ್ಥಾನಗಳಿಗೆ ತೀರ್ಥಯಾತ್ರಕ್ಕೆ ಹೋದರೂ ಕೂಡ ನಮ್ಮ ಮನಸ್ಸು ಎಳ್ಳಷ್ಟು ಪರಿವರ್ತನೆ ಆಗೋದಿಲ್ಲ. ಹೇಳ್ತಾರಲ್ಲ ದಾಸರು, ತನುಶುದ್ಧಿ ಇಲ್ಲದವನಿಗೆ ತೀರ್ಥದ ಫಲವೇನು, ಮನಶುದ್ಧಿ ಇಲ್ಲದವನಿಗೆ ಮಂತ್ರದ ಫಲವೇನು ಅಂತ ಇರ್ತಾರೆ. ಮನಸ್ಸು ಬದಲಾಗುವುದಕ್ಕೆ ತೀರ್ಥಯಾತ್ರೆ ಮಾಡ್ತೇವೆ. ಏನು ಬಯಸ್ತೇವೆ ನಾವು? ಈಗ ಕುಂಭಮೇಳಕ್ಕೆ ಹೋಗಿ ಬರ್ತೇವೆ, ಅಥವಾ ಇನ್ನೊಂದು ಯಾವುದೋ ಒಂದು ಪುಷ್ಕರಕ್ಕೆ ಹೋಗಿ ಬರ್ತೇವೆ. ಚೆಕ್ ಮಾಡಿಕೊಳ್ಳೋಣ, ಏನಾದರೂ ಮನಸ್ಸು ಏನಾದರೂ ಬದಲಾಗಿದೆಯಾ. ಮತ್ತೆ ನಾವು ಅಂಗಿ ಬದಲಾವಣೆ ಮಾಡ್ಕೊಂಡು ಹೋಗೋದೆ. ಸೊ ಹಾಗಾಗಿ ನಮ್ಮ ಮನಸ್ಸಿಗೆ ಎಲ್ಲ ರಾಗದ್ವೇಷಗಳಿಗೆ ಕಾರಣ ಏನು ಅಂತಂದರೆ ಆಸೆ ಪಡುವುದು. ಆಸೆ ಪಡೋದು ಒಳ್ಳೆಯದೇ, ಆದರೆ ಆಸೆ ಪಡೋದು ನಾವು ಈಡೇರಿಸಿಕೊಳ್ಳುವ ರೀತಿಯಲ್ಲಿರಬೇಕು. ಈಡೇರಿಸಿಕೊಳ್ಳದೇ ಇದ್ದಾಗ ಏನಾಗ್ತದೆ, ಅದರ ಮೇಲೆ ನಾವು ಪರಿಶ್ರಮ ಮಾಡಬೇಕಾಗತ್ತೆ. ಸಮಯವನ್ನು, ಶಕ್ತಿಯನ್ನು ಎಲ್ಲವನ್ನು ಕಳೆದುಕೊಂಡು ಅದರ ಹಿಂದೆ ಬೀಳಬೇಕಾಗ್ತದೆ. ನಾವು ಯಾವ ಪರ್ಪಸ್ಸಿಗೋಸ್ಕರ ಭೂಮಿಗೆ ಬಂದಿದ್ದೇವೆ ಅದನ್ನು ಮರಿಬೇಕಾಗ್ತದೆ. ಅದಕ್ಕೆ ಹೇಳೋದು, ಏನೇ ಆಲೋಚನೆ ಮಾಡಿದರೂ ಕೂಡ ನನ್ನ ಮನಸ್ಸು ಭಗವಂತನಿಂದ ದೂರ ಹೋಗುವಂಥ ಆಲೋಚನೆ ಮಾಡಬಾರ್ದು. ಭಗವಂತನಿಗೆ ಹತ್ತಿರ ಆಗುವಂಥ ಆಲೋಚನೆ ಮಾಡಬೇಕು. ಧರ್ಮವನ್ನು ಬಿಟ್ಟು ಬೇರೆ ದೂರ ಹೋಗುವಂಥ ಆಲೋಚನೆ ಮಾಡಬಾರ್ದು. ಅದು ಸೇಫ್. ಏಕೆಂದರೆ ಒಂದು ವೇಳೆ ನೀವೇನಾದರೂ ಇಷ್ಟಪಟ್ಟರು ಕೂಡ ನಿಮಗೇನು ತೊಂದರೆ ಇಲ್ಲ. ಈಗ ಭಗವಂತನ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತಾರೆ. ಭಗವಂತನ ನೀವು ಇಷ್ಟಪಟ್ಟರೆ, ಭಗವಂತನನ್ನು ಬಯಸಿದ್ರಿ, ಒಳ್ಳೆಯದೇ ತಾನೇ. ಯಾವುದೋ ಒಂದು ಬೇರೆ ಯಾವುದನ್ನು ಸುಂದರವಾದಂಥ ಹೆಣ್ಣು ಅಥವಾ ಗಂಡನ ನಾನು ಅದರ ಬಗ್ಗೆ ಯೋಚನೆ ಮಾಡಿದೆ. ಟಿ ವಿ ನೋಡ್ತಾ ಇರ್ತೇವೆ, ಸಿನಿಮಾ ನೋಡ್ತಾ ಇರ್ತೇವೆ, ಶಾರ್ಟ್ಸ್ ನೋಡ್ತಾ ಇರ್ತೇವೆ. ನೋಡ್ತಾರೆ ಸುಮ್ಮನೆ ಇರ್ತೀವ. ನಮಗೆ ಇಷ್ಟ ಆಗ್ತದೆ. ಇಷ್ಟ ಆದಮೇಲೆ ಅದು ಬೇಕು ಅಂತ ಬಯಸ್ತದೆ. ಡೈರೆಕ್ಟಾಗಿ ಬಯಸದೇ ಇದ್ರೂ ಮನಸ್ಸಲ್ಲಾದರೂ ಬಯಸ್ಕೊತ ನಾವು ಅನುಭವಿಸ್ದಂಗೆ ಇರ್ತೇವೆ. ನನಗೆ ಬಯಸಿದ ಬೇರೆಯವ್ರಿಗೆ ಸಿಕ್ಕಿತಂದ್ರೆ ಕೋಪ ಬರ್ತದೆ. ಸೊ ಈ ರೀತಿ ಜೀವನ ಹಾಳಾಗ್ತದೆ. ಹಾಗಾಗಿ ಆಸೆ ಪಡುವುದು, ದ್ವೇಷ ಪಡುವುದು, ಇದನ್ನು ನಿಯಂತ್ರಣಗೊಳಿಸಬೇಕು ಅಂತ ಹೇಳ್ತಾರೆ. ಜ್ಯೋತಿಷ್ಯರ ಹತ್ರ ಬರುವಂಥ ಬಹಳಷ್ಟು ಜನ ಪ್ರಶ್ನೆ ಕೇಳೋರು ಕೂಡ ಕಷ್ಟಗಳಿಗೆ ಕಾರಣ ಏನಂತಂದರೆ ಆಸೆ ಪಡೋದು. ನನಗಿದು ಬೇಕು, ಅದು ಸಿಗಲಿಲ್ಲ, ಭಗವಂತ ಕೊಳ್ಳಿಲ್ಲ, ಯಾವಾಗ ಸಿಗ್ತದೆ, ಸಿಗ್ತದೋ ಇಲ್ಲೋ, ಹೆದರಿಕೆ. ಜ್ಯೋತಿಷ್ಯರಲ್ಲಿ 100% ಅಪ್ರೋಚ್ ಆಗೋರು ತಮಗೆ ಬೇಕಾದದ್ದು ಸಿಗಲಿಲ್ಲ. ಧರ್ಮಬದ್ಧವಾಗಾದರೆ ಈ ಸಮಯದಲ್ಲಿ ಸಿಗಲಿಲ್ಲ, ಮತ್ತೆ ಸಿಗತ್ತೆ ಅಂತ ನಾವು ಹೇಳ್ಬೋದು. ಕೆಲವಿಂದಲ್ಲಿ ಸಿಗೋ ಅವಕಾಶವೇ ಇರೋದಿಲ್ಲ. ಆ ಸಮಯದಲ್ಲಿ ಏನು ಮಾಡಬೇಕು? ಆಸೆಗಳನ್ನು ಸ್ಟ್ರೀಮ್ಲೈನ್ ಮಾಡ್ಕೋಬೇಕು, ಸ್ಟೇಬಲ್ ಮಾಡ್ಕೋಬೇಕು. ಯಾರು ರೆಡಿ ಇದ್ದಾರೆ ಆಸೆಗಳನ್ನು ಸ್ಟೇಮ್ ಮಾಡ್ಕೊಳ್ಳೋಕ್ಕೆ? ನಾನು ಅಂದುಕೊಂಡಿದ್ದೇನೆ, ಆಗೋಬೇಕಷ್ಟೇ. ಆಗೋದಿಲ್ಲ ಅಂತಂದ್ರೆ ಏನರ್ಥ? ದೇವರು ಯಾಕೆ ಕೊಡೋದಿಲ್ಲ, ನಾನು ಬಯಸಿದ್ದಲ್ಲ ಯಾಕೆ ಕೊಡೋದಿಲ್ಲ? ಈ ರೀತಿ ಬರ್ತದೆ. ಹಾಗಾಗಿ ಆಸೆಗಳನ್ನು ಸ್ಟ್ರೀಮ್ಲೈನ್ ಮಾಡಿಕೊಳ್ಳಬೇಕು ಅಂತಂಬುದು ಭಗವಂತ ಹೇಳ್ತಾನೆ. ಅದೇ ರೀತಿ ದೇವರ ಉಪಾಸನೆಗೆ ಸರಿಯಾದಂಥ ದಾರಿ ಯಾವುದು ಅಂತ ಬರ್ತದೆ. ಒಬ್ಬೊಬ್ಬರು ಒಂದೊಂದು ರೀತಿ ಉಪಾಸನೆ ಮಾಡ್ತಾರೆ. ಅದರಿಂದ ಏನಾಗ್ತದೆ? ಗೊಂದಲ, ಆವೇಶಕ್ಕೊಳಗಾಗ್ತದೆ. ಯಾರು ಯಾವ ರೀತಿ ಉಪಾಸನೆ ಮಾಡ್ತಾರೋ ಭಗವಂತ ಅವನನ್ನು ಹಾಗೆಯೇ ಅನುಗ್ರಹ ಮಾಡ್ತಾನೆ. ನಾವು ಯಾವ ರೂಪದಿಂದ ಭಗವಂತನ ಉಪಾಸನೆ ಮಾಡಿದರೂ ಕೂಡ ಅದು ವಿಶ್ವರೂಪನಾದಂಥ ಭಗವಂತನನ್ನು ಸೇರುತ್ತೆ. ಅಂಡರ್ಲೈನ್ ಮಾಡಿಕೊಳ್ಳಿ. ಯಾವ ರೂಪದಿಂದ ಅನ್ನೋದ್ರೂ ಉಪಾಸನೆ ಮಾಡಿ. ಹಿಂದೆ ಬಹುದೇವತಾ ಆರಾಧನೆ ಅಂತಿತ್ತು. ಒಬ್ಬರು ಸೂರ್ಯನನ್ನು ಉಪಾಸನೆ ಮಾಡ್ತಿದ್ದ, ಇನ್ನೊಬ್ಬನು ಚಂದ್ರನನ್ನು ಉಪಾಸನೆ ಮಾಡ್ತಿದ್ದ, ಇನ್ನೊಬ್ಬನು ಗಾಳಿಯನ್ನು, ಆಕಾಶವನ್ನು, ವನವನ್ನು, ನೀರನ್ನು. ಆ ಹಾದಿಯಲ್ಲಿ ಬಂದಿದ್ದೇ ನಮಗೆಷ್ಟೋ ಗ್ರಾಮ ದೇವತೆಗಳು ಬಂದಿದೆ. ಅಣ್ಣಮ್ಮ, ಪ್ಲೇಗಮ್ಮ, ಹೊಸ ಹೊಸ ಊರ ಹೆಸರುಗಳೆಲ್ಲ ಬಂದಿದೆ. ಈ ಥರ ನೋಡಿ, ಗ್ರಾಮ ದೇವತೆಗಳು. ಏಕೆಂದರೆ ಅವರು ಆ ಪ್ಲೇಸಲ್ಲಿದ್ದು ಏನೋ ಕಷ್ಟ ಬಂದಾಗ ಆ ಪ್ರಕೃತಿಯಲ್ಲಿ ಆ ದೇವತೆಯನ್ನು ಆರಾಧನೆ ಮಾಡಿ ಉಪಶಮನ ಆದಾಗ ಅದನ್ನು ಆರಾಧನೆ ಮಾಡ್ತಾ ಬಂದ್ಬಿಡ್ತಾರೆ. ತಪ್ಪಲ್ಲ. ಯಾಕೆಂದರೆ ಯಾವುದನ್ನು ಉಪಾಸನೆ ಮಾಡಿದ್ರು ಅದನ್ನೇ ಹಾಗೆ ಆಗ್ತದೆ. ಹಿಂದೆ ಕೃಷ್ಣಾವತಾರ, ಆ ಕೃಷ್ಣಾವತಾರ ಹಿಂದಕ್ಕಿಂದಕ್ಕೂ ನೋಡಿದಾಗ ಭಾಳಷ್ಟು ಜನ ಟ್ರೈಬಲ್ ಪೀಪಲ್ ತುಂಬ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ರು. ಒಬ್ಬೊಬ್ಬರು ಒಂದೊಬ್ಬರು ಆರಾಧನೆ ಮಾಡ್ಕೊಳ್ತಾ ಇದ್ರು. ಅವರಿಗೆ ಹೆಚ್ಚು ಗೊತ್ತಿಲ್ಲ. ನಂತರ ಅವರು ಉಪಾಸನೆ ಮಾಡಿದ್ದನ್ನೆಲ್ಲ ಕೂಡ ಎಲ್ಲರನ್ನ ಸ್ಟ್ರೀಮ್ಲೈನಿಗೆ ತರಬೇಕು ಅಂತ ಒಂದು ಮತವನ್ನು ಮಾಡಿ ಎಲ್ಲರೂ ಅದರ ಕೆಳಗೆ ಸೇರಿಸಿದರು. ಕ್ರಿಶ್ಚಿಯಾನಿಟಿ, ಜುಡಾಯಿಸಮ್, ಇಸ್ಲಾಂ ಎಲ್ಲ ಬೆಳೆದದ್ದು ಹೀಗೆ. ಎಲ್ಲ ಒಂದು ಗ್ರೂಪ್ ಆಫ್ ಪೀಪಲ್ ಮಾಡಿಕೊಂಡು ದೊಡ್ಡದ ಮಟ್ಟಕ್ಕಾಗಿ ಮಾಡಿಕೊಂಡು ಬಂದಂಥ ಭಗವಂತ ಯಾರು ಯಾವ ರೂಪದಲ್ಲಿ ಆರಾಧನೆ ಮಾಡಿರೋ ಆ ರೂಪದಲ್ಲಿ ಅನುಗ್ರಹ ಮಾಡ್ತಾನೆ. ನೀವು ಎಲ್ಲ ರೂಪದಲ್ಲಿ ಮಾಡ್ತೀರಾ, ಅವ್ರಿಗೆ ಹಾಗೆ ಅನುಗ್ರಹ ಮಾಡ್ತಾನೆ. ಜೀಸಸ್ ರೂಪದಲ್ಲಿ ಮಾಡ್ತಾರೆ, ಹಾಗೆ ಅನುಗ್ರಹ ಮಾಡ್ತಾನೆ.
ಇಂಥದ್ರಲ್ಲೇ ಮಾಡಬೇಕು, ಇದೇ ಸರ್ವಶ್ರೇಷ್ಠ ಅಂತಂಬೋದು ಜಗತ್ತಿನಲ್ಲಿ ಇಲ್ಲ. ಭಗವಂತ ಒಬ್ಬನೇ ಅಂತ ಹೇಳ್ತದೆ. ದೇವೋ ಏಕಃ ಸಂಸ್ಕೃತ, ಅಲ್ಲಾಹು ಅಕ್ಬರ್, ಗಾಡ್ ಈಸ್ ಗ್ರೇಟ್. ಇನ್ನು ನೀವು ಜುಡಾಯಿಸಮ್ಗೆ ಹೋಗಿ ಅವರ ಪ್ರೈರ್ಸು ಶಿಮಾ ಇಸ್ಮೇಲಿ ಅದುನಾ ಅಂತ ಬರ್ತದೆ ಅವರ ಹಿಬ್ರು ಭಾಷೆಯಲ್ಲಿ. ಅದು ಕೂಡ ಏನುತ್ತೆ, ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್, ಗಾಡ್ ಈಸ್ ಓನ್ಲಿ ಒನ್ ಅಂತ ಹೇಳ್ತಾರೆ. ಸ್ಟೇಟ್ಮೆಂಟ್ ಈಸ್ ಸೇಮ್. ತೊಂದರೆ ಎಲ್ಲಾಗ್ತಾ ಇದೆ, ಭಾಷೆಯಲ್ಲಿ ತೊಂದರೆ ಇದೆ, ರೂಪದಲ್ಲಿ ತೊಂದರೆ ಇದೆ. ನಮ್ಮ ರೂಪ ಭಗವಂತ ವಿಗ್ರಹ, ಅವರ ರೂಪ ಈಗ ಆಕಾಶದಲ್ಲಿ ನೋಡೋದು ಅಥವಾ ಏನೋ ಮಕ್ಕಾ ಮಸೀದಿ ಡೈರೆಕ್ಷನ್ ನೋಡೋದು ಅವ್ರದ್ದು. ಒಬ್ಬೊಬ್ಬರದ್ದು ಒಂದೊಂದು ರೂಪ ಇದೆ. ರೂಪಗಳಲ್ಲಿ ಕಾನ್ಫ್ಲಿಕ್ಟ್ ಆಗ್ತದೆ, ಹೆಸರುಗಳಲ್ಲಿ ಕಾನ್ಫ್ಲಿಕ್ಟ್ ಆಗ್ತದೆ. ವಿಷ್ಣು ಗ್ರೇಟ್, ವಿಷ್ಣು ಸರ್ವೋತ್ತಮ ಅಂತಂತಾರೆ, ಶಿವ ಸರ್ವೋತ್ತಮ ಅಂತಾರೆ. ಹೆಸರುಗಳಲ್ಲಿ ಕಾನ್ಫ್ಲಿಕ್ಟ್, ರೂಪದಲ್ಲಿ ಕಾನ್ಫ್ಲಿಕ್ಟ್. ಅಷ್ಟು ಬಿಟ್ಟರೆ ಬೇರೆ ಎಲ್ಲಿಯೂ ಕಾನ್ಫ್ಲಿಕ್ಟ್ ಬರಲ್ಲ. ನೀವು ಕಾಮನ್ ವರ್ಡ್ ಹಾಕಿ, ಭಗವಂತ ಅಂತ ಹಾಕಿ, ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಒಬ್ಬ ಹಿಂದೂ ಅಂದ್ರೂ ಒಬ್ಬ ಮುಸ್ಲಿಂ ಅಂದ್ರೂ ಏನು ಪ್ರಾಬ್ಲಮ್ ಬರಲ್ಲ. ಅವನು ದೇವರು ಅಂತಾನೆ, ಇವನು ದೇವರು ಅಂತಾನೆ. ಅಲ್ಲಾ ಕಾಪಾಡ್ತಾನೆ, ವಿಷ್ಣು ಕಾಪಾಡ್ತಾನೆ ಅಂದರೆ ಕಾಂಟ್ರವರ್ಸಿ ಬರ್ತದೆ. ಯಾಕೆಂದರೆ ಅದು ಅವನು ಆ ದೇವರನ್ನು ನಾನು ಪೂಜೆ ಮಾಡಲ್ವಲ್ಲ, ಅದು ಅವನ ದೇವರು. ನೀವು ಗಾಯತ್ರಿ ಮಂತ್ರವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಗಾಯತ್ರಿ ಮಂತ್ರ ಅಂದರೆ ಇದು ಹಿಂದೂಗಳ ಪ್ರೇಯರ್ ಅಂದ್ಕೊಳ್ತಾರೆ ಭಾಳ ಜನ. ಬಟ್ ಗಾಯತ್ರಿ ಮಂತ್ರ ಅಂಬೋದು ಯೂನಿವರ್ಸಲ್ ಪ್ರೇಯರ್. ಪರ್ಟಿಕ್ಯುಲರ್ ಈ ದೇವರು ಅಂತ ಗಾಯತ್ರಿ ಮಂತ್ರದಲ್ಲಿ ಹೇಳೋದಿಲ್ಲ. ಭಾಳ ಜನ ಗಾಯತ್ರಿ ಅಂದ ತಕ್ಷಣ ಇದೇನೋ ಈ ಸ್ತ್ರೀಲಿಂಗ ಶಬ್ದವಾಗಿದೆ, ಇದು ಗಾಯತ್ರಿ ಅಂತಂಬೋದು ಸ್ತ್ರೀ ದೇವತೆ ಅಂತ ಅದಕ್ಕೆ ಸಂಬಂಧಪಟ್ಟ ಫೋಟೋ ರಿಲೀಸ್ ಮಾಡಿದವರು ಇದ್ದಾರೆ. ಗಾಯತ್ರಿ ಅಂತಂದರೆ ಅದು ಸ್ತ್ರೀಲಿಂಗ ಹೌದು, ಆದರೆ ಅದು ಛಂದಸ್ಸಿನ ಹೆಸರು, ದೇವರ ಹೆಸರಲ್ಲ. ಆ ಪ್ರೊನೌನ್ಸ್ ಮಾಡುವಂಥ ಪ್ರತಿಯೊಂದಕ್ಕೂ ಒಂದು ಛಂದಸ್ಸು ಇರ್ತದೆ. ಅನುಷ್ಠುಪ್ ಛಂದಸ್ಸು, ಗಾಯತ್ರಿ ಛಂದಸ್ಸು, ಇದು ವೇದದಲ್ಲಿ ಗೊತ್ತಿರ್ತದೆ. ಆ ಛಂದಸ್ಸಿನ ಹೆಸರು ಗಾಯತ್ರಿ ಛಂದಃ ವಿಶ್ವಾಮಿತ್ರಶು ಬರ್ತದಲ್ಲ. ಸೊ ಆ ರೀತಿಯಲ್ಲಿ ಬಂದದ್ದು ಅಷ್ಟೇ ಆಗಲಿ. ಗಾಯತ್ರಿ ದೇವತೆ ಅಲ್ಲ, ಸ್ಪೆಸಿಫಿಕ್ ಆಗಿ ಯಾವ ದೇವರ ಹೆಸರು ಹೇಳೋದಿಲ್ಲ. ತತ್ ಅವನು, ಸವಿತುಹು ಸೃಷ್ಟಿ ಮಾಡಿ ಹೆತ್ತು ರಕ್ಷಣೆ ಮಾಡಿದವನು, ಬರ್ಗಃ ವರೇಣ್ಯಂ ತುಂಬ ಎತ್ತರದಲ್ಲಿರೋನು, ಅವನಿಗಿಂತಲೂ ದೊಡ್ಡವನು ಯಾರೂ ಇಲ್ಲ. ಬರ್ಗಃ ಬೆಳಕು, ಯಾವ ಥರ ಬೆಳಕು? ಜ್ಞಾನಾನಂದಮಯವಾದ ಬೆಳಕು. ಧೀಮಹಿ ಧ್ಯಾನ ಮಾಡ್ತೇನೆ. ಈ ಸೃಷ್ಟಿಯನ್ನು ಮಾಡಿದಂಥ ಎಲ್ಲದಕ್ಕಿಂತಲೂ ದೊಡ್ಡದಾದಂಥ ಜ್ಞಾನಾನಂದಮಯನಾದಂಥ ಅವನಿಗೆ ನಾನು ನಮಸ್ಕಾರ ಮಾಡ್ತೇನೆ. ಯಾವ ದೇವರ ಹೆಸರು ಬಂದಿದ್ದಿಲ್ಲಿ? ನೀವು ವಿಷ್ಣು ಅಂತ ತಗೊಂಡ್ರೆ ಕೂಡ ಸಂಸ್ಕೃತದಲ್ಲಿ ವಿಷ್ಣು ಅಂತಂದರೆ ಆಮ್ನಿ ಪ್ರೆಸೆಂಟ್ ಅಂತ ಅರ್ಥ. ಅರಬಿಕ್ ಭಾಷೆಯಲ್ಲಿ ಅಲ್ಲ ಅಂತ ತಗೊಳ್ಳಿ, ಆಮ್ನಿ ಪ್ರೆಸೆಂಟ್ ಅಂತಲೇ ಅರ್ಥ ಬರ್ತದೆ. ಸೊ ಹಾಗಾಗಿ ಇದು ಏನಾಗುತ್ತೆ ಅಂದರೆ ದಿಸ್ ಈಸ್ ಯೂನಿವರ್ಸಲ್ ಪ್ರೇಯರ್. ಆದರೆ ನಮಗೇನಾಗ್ತದೆ, ಭಾಷೆ ಕಾನ್ಫ್ಲಿಕ್ಟ್ ಆಗ್ತದೆ, ಹೆಸರು. ಭಾಷೆ ಕಾನ್ಫ್ಲಿಕ್ಟ್ ಆಗುತ್ತೆ ಅಂದರೆ ಹೆಸರು ಆಟೋಮೆಟಿಕ್ ಕಾನ್ಫ್ಲಿಕ್ಟ್ ಆಗ್ತದೆ. ಅಲ್ಲ ಅಂತಂದ್ರೂ ಖುದಾ ಅಂತಂದ್ರು ದೇವರು ಅಂತ ಅರ್ಥ ಅಷ್ಟೇ. ನಾವೇನು ಮಾಡಿದ್ದೀವಿ, ಅದು ಮುಸ್ಲಿಮರ ದೇವರು ಅಂದ್ಕೊಳ್ತೇವೆ, ಅದು ಅರ್ಥ ನಮಗೆ ಗೊತ್ತಾಗೋದಿಲ್ಲ. ಇದು ಹೇಗಾಗತ್ತೆ ಅಂತಂದರೆ ಪ್ರತಿಯೊಬ್ಬರ ಉಪಾಸನೆ ಬೇರೆ ಬೇರೆ ರೀತಿಯಲ್ಲಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಉಪಾಸನೆಯಲ್ಲಿ ದೇವರು ಹೇಗೆ ನೀವು ನೋಡ್ತೀರಿ? ಯಾಕಂದ್ರೆ ದೇವರು ಯಾರಿಗೂ ಕಾಣಲ್ಲ, ಅವರವರು ಮಾನಸಿಕವಾಗಿ ನಿರ್ಮಾಣ ಮಾಡಿಕೊಂಡದ್ದು ಚಿತ್ರದಲ್ಲಿ ನೋಡಿದ್ದೆ. ನೀವು ಕೃಷ್ಣ ಅಂತ ಅಂದ್ಕೊಳ್ಳಿ, ಆಂಧ್ರ ಜನಕ್ಕೆ ಕೇಳಿ, ಕೃಷ್ಣ ಅಂತಂದರೆ ಎನ್ ಟಿ ರಾಮರಾವ್ ನೆನಪಾಗ್ತದೆ ಅಷ್ಟೇ. ನಾವು ಏನು ಅನುಸಂಧಾನ ಮಾಡಿದ್ದೇವೋ ಅದೇ ಬರ್ತದೆ. ಇನ್ನು ಕೃಷ್ಣ ಅಂತದ್ದು ಫೋಟೋ ಅಂದರೆ ಕೆಲವೊಂದು ಜನಕ್ಕೆ ಉಡುಪಿ ಕೃಷ್ಣ ಬರ್ತದೆ, ಇನ್ನೊಂದು ಕೆಲವರಿಗೆ ಗುರುವಾಯೂರಲ್ಲಿ ಕೃಷ್ಣ ನೆನಪಾಗ್ತದೆ. ಬೇರೆ ಬೇರೆ ಚಿತ್ರಗಳು ಮನಸ್ಸಿನಲ್ಲಿ ಬರ್ತದೆ. ಅವರು ಆ ರೀತಿ ಅನುಸಂಧಾನ ಮಾಡಿದಾಗ ಹಾಗೆ ಬರ್ತದೆ. ಇದರ ಸ್ಟ್ಯಾಂಡರ್ಡ್ ಅನುಸಂಧಾನ ಅಂತ ಏನಿಲ್ಲ. ಸೊ ಹಾಗೆ ನಿಮ್ಮ ಪ್ರಕಾರ ಕೃಷ್ಣ ಅಂತಂದರೆ, ದೇವರು ಅಂತಂದರೆ ಒಂದು ವಿಗ್ರಹ ಬರ್ತದೆ. ನನ್ನ ಪ್ರಕಾರ ದೇವರು ಅಂತಂದರೆ ದೇವರಿಗೆ ರೂಪ ಇಲ್ಲ ಅಂತ ಇರ್ತದೆ. ನಿಮಗೆ ಇಸ್ಲಾಮಲ್ಲಿ ನೋಡಿ, ದೇವರಿಗೆ ರೂಪ ಇಲ್ಲ, ದೇವರು ಹೇಗಿರ್ತಾನೆ ಅಂತಿರಲ್ಲ. ಈಗ ಇಸ್ಲಾಮಿನವರು ಭಾರತಕ್ಕೆ ಯುದ್ಧಕ್ಕೆ ಬಂದರು, ಇಲ್ಲಿ ದೇವರು ಅಂತಂದಾಗ ಇವರು ವಿಗ್ರಹವನ್ನಿಟ್ಟರು. ಅವರ ಪ್ರಕಾರ ಏನು? ದೇವರಿಗೆ ವಿಗ್ರಹ ಇಲ್ಲ, ಇವರು ತಪ್ಪು ಮಾಡ್ತಾ ಇದ್ದಾರೆ, ದೇವರಿಗೆ ಇಲ್ಲದಿದ್ದಂಥ ಆಕಾರವನ್ನು ಕೊಟ್ಟು ತಪ್ಪು ಮಾಡಿದ್ದಾರೆ, ಇದನ್ನು ನಾನು ಸರಿ ಮಾಡ್ತೀನಿ ಅಂತ ವಿಗ್ರಹಗಳನ್ನ ಹೊಡೆದರು. ಅವರ ಪ್ರಕಾರ ದೇವರಿಗೆ ವಿಗ್ರಹ ಇಲ್ಲ, ನಮ್ಮ ಪ್ರಕಾರ ವಿಗ್ರಹ ಇದೆ. ದಿಸ್ ಈಸ್ ದ ಕಾನ್ಫ್ಲಿಕ್ಟ್. ಒಬ್ಬೊಬ್ಬರ ಅನುಸಂಧಾನಗಳು ಬೇರೆ ಆಗಿರೋದ್ರಿಂದ ಅದು ಇನ್ನೊಬ್ಬರ ಮೇಲೆ ಹೇರಿದಾಗ ತೊಂದರೆ ಆಗ್ತದೆ. ದೇವರು ಅನುಸಂಧಾನ ಎಲ್ಲರೂ ಕೂಡ ಅವರ ಇಂಡಿವಿಜುವಲ್ ಆಗಿ ಮಾಡ್ಕೊಳ್ಬೇಕಾದ್ದು. ಅದು ಪಬ್ಲಿಕ್ಕಾಗಿ ಬಂದಾಗ ಏನಾಗ್ತದೆ, ಒಬ್ಬನ ಭಾವನೆ ಇನ್ನೊಬ್ಬ ಭಾವನೆ ಒಂದೇ ಆಗುವುದಿಲ್ಲ, ತೊಂದರೆ ಆಗ್ತದೆ.
ಅದಕ್ಕೆ ಭಗವಂತನ ಏನು ಹೇಳ್ತಾನೆ, ನಾವು ಯಾವ ರೂಪದಿಂದ ಉಪಾಸನ ಮಾಡಿದರೂ ಅದು ವಿಶ್ವರೂಪನಾದ ಭಗವಂತನನ್ನು ಸೇರ್ತದೆ. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಆಕಾಶದಲ್ಲಿಂದ ಬಂದಂಥ ನೀರು ಹೇಗೆ ನದಿಗೆ ಸಮುದ್ರಕ್ಕೆ ಸೇರುತ್ತೋ, ನೀವು ಯಾವುದೇವರು ಉಪಾಸನೆ ಮಾಡಿದರೂ ಅದು ನನಗೇ ಸೇರುತ್ತೆ ಅಂತ ಭಗವಂತ ಹೇಳ್ತಾನೆ. ಅದಕ್ಕಾಗಿ ನಾವು ನಮ್ಮ ಪೂಜೆಯನ್ನು ಭಗವಂತನ ವಿಶೇಷ ವಿಭೂತಿ ಇರುವಂಥ ತುಳಸಿ, ಅಶ್ವತ್ಥ ವೃಕ್ಷ, ಗೋವು ಇತ್ಯಾದಿ ರೂಪದಲ್ಲಿ ನಾವು ಪೂಜಿಸ್ತೇವೆ. ಇಲ್ಲಿ ಒಂದು ಎಚ್ಚರ ಇರಬೇಕು, ತುಳಸಿ ಗಿಡವನ್ನೇ ದೇವರಂತ ಪೂಜೆ ಮಾಡಬಾರ್ದು. ತುಳಸಿಯಲ್ಲಿ ಭಗವಂತನ ವಿಶೇಷವಾದಂಥ ಒಂದು ವಿಭೂತಿ ಅಡಗಿದೆ ಎಂದು ಪೂಜೆ ಮಾಡ್ತೇವೆ ಅಷ್ಟೆ. ಭಗವಂತ ಅದರಲ್ಲಿ ಇದ್ದಾನೆ ಅಂತ ನೋಡ್ತೇವೆ ನಾವು. ಮುಸ್ಲಿಮ್ ಏನು ಮಾಡ್ತಾರೆ, ದೋಸ್ ಹೂ ವರ್ಷಿಪ್ಸ್ ಐಡಲ್ಸ್ ವಿಲ್ ಗೋ ಇನ್ ಟು ಹೆಲ್ ಅಂತಾರೆ. ಯಾರು ವಿಗ್ರಹ ಪೂಜೆ ಮಾಡ್ತಾರೆ ಅವರು ನರಕಕ್ಕೆ ಹೋಗ್ತಾರೆ. ದ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ನಾವು ವಿಗ್ರಹವನ್ನು ಪೂಜೆ ಮಾಡಲ್ಲ, ವಿಗ್ರಹದಲ್ಲಿ ದೇವರು ಇದ್ದಾನೆ ಅಂತ ಪೂಜೆ ಮಾಡ್ತೀವಿ. ಕಲ್ಲನ್ನು ಪೂಜೆ ಮಾಡಿದ್ರೆ ನರಕಕ್ಕೆ ಹೋಗ್ಬೋದು, ಯಾಕೆಂತಂದರೆ ಕಲ್ಲೇ ದೇವರಲ್ಲ, ದೇವರು ಕಲ್ಲಿನ ಒಳಗಿದ್ದಾನೆ ಅಂತ ಅನುಸಂಧಾನ. ಸೊ ಹೀಗೆ ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲಿ ನಮಗೆ ಭಗವಂತನ ಎಚ್ಚರ ಮತ್ತು ಜ್ಞಾನ ಅಗತ್ಯವಾಗಬೇಕು. ಯಾವ ಹೆಸರಿಂದ ಕರೆದರೂ ಕೂಡ ಒಳಗಿರುವಂಥ ಭಗವಂತ ಒಬ್ಬನೇ. ಇನ್ನೂ ವಿಚಿತ್ರ ಏನಂದರೆ, ನಾವೇನೋ ಪ್ರಾರಬ್ಧವಶಾತ್ತು ನಾವು ಭಾರತದಲ್ಲಿ ಹಿಂದೂಗಳಾಗಿ ಅದರಲ್ಲಿ ಯಾವುದೊಂದು ಉತ್ಕೃಷ್ಟವಾದಂಥ ಮತದಲ್ಲಿ ಒಂದು ಜಾತಿಯಲ್ಲಿ ಹುಟ್ಟಿದ್ದೇವೆ. ಇದೇನು ಗ್ಯಾರಂಟಿ ಏನೂ ಅಲ್ಲ. ಭಗವಂತನಿಗೊಂದು ಹೆಸರು ಏನಂತಂದರೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತಾರೆ. ಇದು ಒಂದೇ ಒಂದು ಬ್ರಹ್ಮಾಂಡ, ಅನಂತ ಕೋಟಿ ಬ್ರಹ್ಮಾಂಡಗಳಿದೆ. ಈ ಭೂಮಿಯಲ್ಲ, ಈ ಭೂಮಿಯಲ್ಲಿ ಈಗ ಕಲಿಯುಗ ನಡೀತಾ ಇದೆ. ಈಗ ನಮಗೆ ಟೈಮ್ ಎಷ್ಟಾಗಿದೆ ಅಂತಂದರೆ ಭಾರತದಲ್ಲಿ 8 ಗಂಟೆ ಆಗಿದೆ ಅಂತೇವೆ. ಅಮೆರಿಕದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಎಷ್ಟು ಟೈಮ್ ಆಗಿದೆ ಅಂದರೆ ರಾತ್ರಿ ಆಗಿದೆ ಅಂತ ಹೇಳ್ತೇವೆ. ಅಲ್ಲಿಗೂ ಇಲ್ಲಿ ಬೇರೆ ವ್ಯತ್ಯಾಸ ಇದೆ, ಕಾಲದ ವ್ಯತ್ಯಾಸ ಇದೆ. ಹಾಗೆ ಭೂಮಿಗಳಲ್ಲೂ ಕಾಲದ ವ್ಯತ್ಯಾಸ ಇದೆ. ನೀವು ಸೋಲಾರ್ ಗ್ಯಾಲಾಕ್ಸಿ ನೋಡಿದ್ರೆ ಇಂಥ ಈ ಸೋಲಾರ್ ಸಿಸ್ಟಮ್ ಏನು ಇಂಥದ್ದು ಅನಂತವಾದಿದೆ, ಅನಂತವಾದ ಸೂರ್ಯಗಳು, ಅನಂತವಾದ ಗ್ರಹಗಳಿದೆ. ನಮಗಿಲ್ಲಿ ಕಲಿಯುಗ ನಡೀತಾ ಇದೆ, ಬೇರೆ ಕಡೆ ಬೇರೆ ಯುಗ ನಡೀತಾ ಇರ್ಬೋದು. ಸೊ ನಮ್ಮನ್ನು ಒಳ್ಳೆ ಕೆಲಸ ಮಾಡಿದೀವ, ನನ್ನ ಮನೆತ್ತಿ ಇನ್ನೊಂದು ಕಡೆ ಒಳ್ಳೆಯ ಯುಗದಲ್ಲಿ ಸೃಷ್ಟಿ ಮಾಡ್ತಾನೆ ಭಗವಂತ. ಇಲ್ಲ ನಮ್ಮಿಂದ ಏನು ನೀವು ಒಳ್ಳೆ ಕೆಲಸ ಮಾಡಲಿಕ್ಕಾಗಲಿಲ್ಲ, ಇಲ್ಲಾದರೂ ಸೃಷ್ಟಿ ಮಾಡ್ಬೋದು. ಇದಕ್ಕಿಂತಲೂ ವರಸ್ಟ್ ಆಗಿರುವಂಥ ಕಾಲ ನಡೀತಾ ಇರುವಂಥ ಜಾಗದಲ್ಲಿ ಸೃಷ್ಟಿ ಮಾಡ್ಬೋದು. ಪ್ಲೇಸ್ ಅಲ್ಲ, ಕಾಲವನ್ನು ಕೂಡ ಬದಲಾವಣೆ ಮಾಡಬಲ್ಲ ಭಗವಂತ. ನೀವು ಕೆಲವಿನ ಮಲ್ಟಿವರ್ಸು, ಈ ಥರ ಕ್ವಾಂಟಮ್ ರೆಲಮ್, ಈ ಥರ ಕಾನ್ಸೆಪ್ಟ್ಸ್ ನೋಡ್ರೆ ನಿಮಗೆ ಭಗವಂತನ ವಿಶೇಷವಾದ ಅರ್ಥ ಆಗ್ತದೆ. ಸೊ ಹಾಗೆ ಇದೇ ಭೂಮಿಯಲ್ಲಿ, ಇದೇ ಜಾತಿಯಲ್ಲಿ, ಇದೇ ಪ್ಲೇಸಲ್ಲಿ ಮತ್ತೆ ಹುಡ್ತೇವಂತ ಗ್ಯಾರಂಟಿ ಇಲ್ಲ. ಬರೋ ಜನ್ಮದಲ್ಲಿ ನಾವು ಹಿಂದೂಗಳಾಗೇ ಹುಡ್ತೇವೆ ಅಂತ ಗ್ಯಾರಂಟಿ ಇಲ್ಲ. ಹಿಂದೂ ಮತವ ಅಂತ ಇರ್ತೆ ಅಂತ ಕೂಡ ಗ್ಯಾರಂಟಿ ಇಲ್ಲ. ಈಗ ಇಲ್ಲಿದೆ, ಬೇರೆ ದೇಶ, ಬೇರೆ ಪ್ರಪಂಚಕ್ಕೆ ಹೋದ್ವಿ ಅಂದ್ಕೊಳ್ಳಿ, ಅಲ್ಲಿ ಈ ಮತಗಳು, ಈ ಜಾತಿಗಳು ಇದೆಲ್ಲ ಇರೋದೇ ಇಲ್ಲ. ಅಸಲು ಮನುಷ್ಯರಾಗಾದರೂ ಹುಡ್ತೇವೋ ಗೊತ್ತಿಲ್ಲ. ಯಾಕೆ ಗಲಾಟೆ ಮಾಡಿಕೊಡ್ತೇವೆ ನಾವು? ಯಾಕೆಂದರೆ ಯಾರು ನೆಕ್ಸ್ಟ್ ಏನಾಗ್ತಾರೆ ಗೊತ್ತಿಲ್ಲ, ಹಿಂದೆ ಏನಾಗಿದ್ವಿ ಗೊತ್ತಿಲ್ಲ, ಗಲಾಟೆ ಮಾತ್ರ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಹೀಗೆ ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲಿ ನಮಗೆ ಭಗವಂತನ ಎಚ್ಚರ ಮತ್ತು ಜ್ಞಾನ ಬೇಕು. ಯಾವ ಹೆಸರಿಂದ ಕೂಗಿದ್ರೂ ಭಗವಂತ ಒಬ್ಬನೇ, ಆತ ಸರ್ವಶಬ್ದ ವಾಚ್ಯ. ನಾವೇ ಹೇಳ್ತೇವೆ ವಿಷ್ಣು ಸಹಸ್ರನಾಮ, ಯಾವ ಹೆಸರು ಹೇಳಿದ್ರು ವಿಷ್ಣುವಿನ ಹೆಸರೇ ಅಂತಂದಾಗ ಆ ಹೆಸರುಗಳೆಲ್ಲ ಕೂಡ ವಿಷ್ಣುವಿಂದ ಯಾಕೆ ನಾವು ಅಂದ್ಕೊಳ್ಳೋದಿಲ್ಲ? ಬೇರೆ ಭಾಷೆಗಳಲ್ಲಿ ಕೂಡ ಇದಲ್ವ. ನಮಗೆ ತಿರುಪತಿಯಲ್ಲಿ ನಾವು ಕನ್ನಡದವರು ವೆಂಕಪ್ಪ ಅಂತೇವೆ, ಆಂಧ್ರದವರು ವೆಂಕಟೇಶ್ವರ ಸ್ವಾಮಿ ಅಂತಾರೆ, ತಮಿಳ್ನಾಡವರು ಪೆರುಮಾಳ್ ಅಂತಾರೆ, ನಾರ್ತ್ ಇಂಡಿಯನ್ಸ್ ಬಾಲಾಜಿ ಅಂತಾರೆ. ನಮಗೇನು ತೊಂದರೆ ಆಗಲ್ಲ, ಯಾಕಂದರೆ ಎಲ್ಲ ಹೆಸರುಗಳು ವೆಂಕಟರಮಣ ದೇವರೇ ಹೇಳ್ತಾರೆ. ಆದ ಕಾರಣ ನಾವೇನು ಭೇದ ಅಭಿಪ್ರಾಯ ನೋಡೋರು. ನೀವು ನಾರ್ತ್ ಇಂಡಿಯಾ, ನಾವು ಬಾಲಾಜಿ ದರ್ಶನ ಮಾಡಿದ್ದೀವಿ ಅಂತಾರೆ, ನಮಗೇನು ಯಾಕಂದರೆ ನನ್ನ ದೇವರು ಆ ದೇವರು ಒಂದೇ ಅಂತಂಬ ಎಚ್ಚರ ನಮಗಿದೆ. ಇದೇ ಎಚ್ಚರ ಸ್ವಲ್ಪ ಬ್ರಾಡ್ ಆಗಬೇಕು. ಭಗವಂತ ಒಬ್ಬನೇ ಅಂತಂಬ ಭಾವನೆ ಇರಬೇಕು ಅಂತಂಬೋದು ಈ ಶ್ಲೋಕದ ನಮಗೆ ಗೊತ್ತಾಗುವಂಥ ವಿಚಾರ. ಮತ್ತು ನಮ್ಮಲ್ಲಿ ಕೆಲವರು ದೇವತೆಗಳು ಮತ್ತು ಭಗವಂತನಿಗೂ ವ್ಯತ್ಯಾಸ ಗೊತ್ತಾಗೋದಿಲ್ಲ. ದೇವತೆಗಳನ್ನೇ ಭಗವಂತ ಅಂತ ಪೂಜಿಸುವಂಥವ್ರು ಇದ್ದಾರೆ. ಇದು ದೇವತೆಗಳ ಬಗ್ಗೆ ನಮಗಿರುವಂಥ ಒಂದು ಆಧ್ಯಾತ್ಮಿಕ ವಿಚಾರ ಬಂದಾಗ ತಪ್ಪು ಕಲ್ಪನೆ, ಬೇರೆ ವಿಚಾರಕ್ಕಲ್ಲ. ದೇವರು ಅನೇಕ ಅಲ್ಲ, ದೇವರು ಒಬ್ಬನೇ. ಯಾವ ನೀವು ರಿಲಿಜಿಯನ್ ಹೋಗಿ ದೇವರಿರೋದೊಬ್ಬನೇ. ಆದರೆ ಭಗವಂತನ ಆಧೀನವಾಗಿರುವಂಥ ದೇವತೆಗಳ ಅನೇಕ. ಪ್ರೈಮ್ ಮಿನಿಸ್ಟರ್ ಒಬ್ಬನೇ ಇರ್ತಾನೆ, ಪ್ರೈಮ್ ಮಿನಿಸ್ಟರ್ ಕೆಳಗೆ ಕೆಲಸ ಮಾಡುವಂಥ ಸಬ್ ಮಿನಿಸ್ಟರ್ಸ್ 100 ಜನ ಇರ್ತಾರೆ. ಆದರೆ ಪ್ರೈಮ್ ಮಿನಿಸ್ಟರ್ ಒಬ್ಬನೇ, ರಾಜ ಒಬ್ಬನೇ. ಆದರೆ ಆ ಕರ್ತವ್ಯವನ್ನು ಈಡೇರಿಸುವಾಗ
ಬಹಳ ಜನ ಅಧಿಕಾರಸ್ಥರು ಬರ್ತಾರೆ, ಬಟ್ ಎಲ್ಲರೂ ರಾಜಗೆ ಸಮಾನ ಆಗೋದಿಲ್ಲ. ಸೊ ನಾವೇನು ಮಾಡ್ತೇವೆ, ತಕ್ಷಣ ಯಾವುದೋ ಒಂದು ಫಲ ಬೇಕು ಅಂತ ಅಂದ್ಕೊಳ್ಳಿ, ಅಪೇಕ್ಷೆಯಿಂದ ಭಗವಂತನನ್ನು ಮರೆತು ದೇವತೆಗಳ ಸಮೂಹವನ್ನು ಪೂಜಿಸುವಂಥ ಸಂಪ್ರದಾಯ ನಮಗೆ ಬೆಳೆಸ್ಕೊಂಡಿದ್ದೇವೆ. ಆ ರೀತಿ ಮಾಡೋದ್ರಿಂದ ಫಲ ಅಂತ ಸಿಗುತ್ತೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ಅದು ಮೋಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಫಲ ಅಲ್ಲ. ಐಹಿಕ ಸುಖವನ್ನು ಬಯಸಿ ವಿವಿಧ ದೇವತೆಗಳನ್ನು ವಿವಿಧ ಫಲಕ್ಕಾಗಿ ಪೂಜಿಸುವುದು ನಮ್ಮನ್ನು ಶಾಶ್ವತವಾದಂಥ ಮೋಕ್ಷದ ಕಡೆ ಕರ್ಕೊಂಡು ಹೋಗೋದಿಲ್ಲ. ಇಂದ್ರಿಯ ಭೋಗಕ್ಕಾಗಿ ಮಾಡುವಂಥ ಪೂಜೆ ಆಗ್ಬೋದು, ಪೂಜೆ ಅಂತ ಅನಿಸೋದಿಲ್ಲ. ದೇವತೆಗಳು ಮೋಕ್ಷವನ್ನು ಕೊಡೋದಿಲ್ಲ, ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಆದರೆ ಸರ್ವಶಕ್ತ ಭಗವಂತನ ಎಚ್ಚರ ಮಾತ್ರ ನಮಗೆ ಬಹಳ ಮುಖ್ಯ. ಮೋಕ್ಷವನ್ನು ಬಯಸುವಂಥವ್ರು ಭಗವಂತನನ್ನು ಯಾವ ರೂಪದಲ್ಲೇ ಪೂಜಿಸಿದರೂ ಕೂಡ ಐಹಿಕ ಭೋಗಕ್ಕಾಗಿ ಪೂಜೆ ಮಾಡದೆ ಆ ಸರ್ವಾಂತರ್ಯಾಮಿ ಭಗವಂತನನ್ನು ಸೇರುವಂಥ ಅನುಸಂಧಾನದಿಂದ ಪೂಜೆ ಮಾಡಬೇಕು, ತಿಳ್ಕೊಳ್ಳೋಕೆ ಪೂಜೆ ಮಾಡಬೇಕು. ಸೊ ಹೀಗೆ ಹೇಳ್ತಾರೆ. ಆಮೇಲೆ ಇನ್ನೂ ಒಂದು ಪ್ರಶ್ನೆ ಬರುತ್ತೆ. ಈಗ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದ, ಮನುಕುಲದಲ್ಲಿ ಸೃಷ್ಟಿಯಾದಂಥ ಈ ಭೂಮಿಯ ಮೇಲೆ ಇದೆಲ್ಲ ಕೂಡ ಭಗವಂತನಿಂದ ಸೃಷ್ಟಿಯಾದದ್ದೇ ಅಲ್ವಾ. ಆದರೆ ಒಬ್ಬ ಮನುಷ್ಯ ಇದ್ದಂಗೆ ಇನ್ನೊಬ್ಬ ಮನುಷ್ಯ ಇಲ್ಲ. ಸ್ವಭಾವದಲ್ಲಿ ತುಂಬ ವೈವಿಧ್ಯತೆ ಇದೆ. ಯಾಕೆ? ಈ ಕಾರಣ ಏನು? ಡಿಫ್ರೆನ್ಸ್ ಯಾಕೆ? ಒಂದೇ ರೀತಿಯಾದ ಇನ್ನೊಂದು ಯಾಕೆ ಇಲ್ಲ? ಭಗವಂತ ಒಬ್ಬೊಬ್ಬರನ್ನ ಒಂದೊಂದು ರೀತಿ ಯಾಕೆ ಸೃಷ್ಟಿ ಮಾಡಿದ್ದಾನೆ? ಈ ಪ್ರಶ್ನೆಗೆ ಭಗವಂತ ಇಲ್ಲಿ ಉತ್ತರ ಕೊಡ್ತಾನೆ. ಇದನ್ನು ನಮಗೆ ಹಿಂದೆ ಮೋಕ್ಷದ ಪರಿಕಲ್ಪನೆ ವಿಚಾರದಲ್ಲಿ ಬೇರೆ ಬೇರೆ ಮತಗಳ ವಿಚಾರ ಹೇಗೆ ಬರುತ್ತೆ ಅಂತ ಅಂಬೋದರಲ್ಲಿ ಕೂಡ ಇದು ಕವರ್ ಆಗಿದೆ. ಜುಡಾಯಿಸಮ್ ಆಗ್ಬೋದು, ಇಸ್ಲಾಮು, ಕ್ರಿಶ್ಚಿಯಾನಿಟಿ, ಬೌದ್ಧಿಸಮ್, ಜೈನಿಸಮ್, ಮತ್ತು ನಮ್ಮ ಹಿಂದೂಯಿಸಮಲ್ಲಿ ದ್ವೈತಾದ್ವೈತ, ವಿಶಿಷ್ಟಾದ್ವೈತಗಳು, ಭೇದಾಭೇದಗಳು ತುಂಬ, ಇದೆಲ್ಲ ಕೂಡ ಮನುಷ್ಯ ಜೀವ ಇಷ್ಟೊಂದು ವೈವಿಧ್ಯತೆಗೆ ಭಗವಂತ ಇಷ್ಟೊಂದು ವೈವಿಧ್ಯತೆಗೆ ಕಾರಣಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆದರೆ ಸ್ವತಃ ಭಗವದ್ಗೀತೆಯಲ್ಲಿ ಕೃಷ್ಣನೇ ಈ ವಿಚಾರಕ್ಕೆ ಉತ್ತರ ಕೊಡ್ತಾನೆ. ಕೃಷ್ಣ ಹೇಳ್ತಾನೆ, ಗುಣಕರ್ಮ ವಿಭಾಗಶಃ 4 ವರ್ಣಗಳನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾನೆ. ನಮಗೆ ಇದು ತುಂಬ ಕನ್ಫ್ಯೂಸ್ ಮಾಡಿಕೊಳ್ಳೋದು. ಇವತ್ತಿಗೂ ಇದು ಎಷ್ಟು ಎಕ್ಸ್ಪ್ಲೈನ್ ಮಾಡಿರೋ ಕೂಡ ಇದು ಕನ್ಫ್ಯೂಸನ್ನೇ ಉಳಿಯೋದು. ಆ ಕಾರಣ ನಾವು ಅರ್ಥ ಮಾಡಿಕೊಳ್ಳೋದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ನಮಗೆ ತಿಳಿದಂತೆ 4 ವರ್ಣಗಳೇನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಭಗವಂತನ ಈ ನುಡಿಯನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳೋದೇ ತುಂಬ ಜಾಸ್ತಿ ಆಗುತ್ತೆ. ಭಗವಂತನೇ 4 ವರ್ಣಗಳನ್ನು ಸೃಷ್ಟಿ ಮಾಡಿದರೆ ಈ ವರ್ಣಭೇದ ಭಾರತವನ್ನು ಬಿಟ್ಟು ಬೇರೆ ದೇಶದಲ್ಲಿ ಯಾಕಿಲ್ಲ? ಬೇರೆ ದೇಶದಲ್ಲಿ ಬ್ರಾಹ್ಮಣರಿಲ್ಲೇನು? ಇಲ್ಲ. ಯಾಕೆ ಸೃಷ್ಟಿ ಮಾಡಿಲ್ಲ? ಭಾರತದಲ್ಲಿ ಮಾತ್ರ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಅಂದರೆ ಭಗವಂತಗೆ ಬರೀ ಭಾರತ ಲಿಮಿಟೆಡಾ? ಬೇರೆ ದೇಶದಲ್ಲಿ ಜನಗಳಿದ್ದಂತ ಗೊತ್ತಿಲ್ವಾ? ಈ ಥರ ಪ್ರಶ್ನೆಗಳು ಬರ್ತವೆ. ವರ್ಣಭೇದ ಯಾಕೆ ಅಂತ ಮೂಲಭೂತವಾಗಿ ನೋಡಿದ್ರೆ ಕೃಷ್ಣ ಇಲ್ಲಿ ಹೇಳಿರೋದು ಏನಂತಂದರೆ, ಕುಲದ ಬಗ್ಗೆ ಅಲ್ಲ. ನಮಗೆ ಕನ್ಫ್ಯೂಸ್, ವರ್ಣ ಅಂದರು, ಜಾತಿ, ಕುಲ ಇದೆಲ್ಲ ಒಂದೇ ಅಂತ ನಾವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೇವೆ. ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಕುಲದ ಬಗ್ಗೆ ಹೇಳಲ್ಲ, ಬದಲಿಗೆ 4 ವರ್ಣಗಳ ಬಗ್ಗೆ ಹೇಳಿದ್ದಾನೆ. ವರ್ಣ ಮತ್ತು ಜಾತಿಯನ್ನು ಸಂಕೀರ್ಣವಾಗಿ ಕೂಡ ಬಳಸ್ತಾರೆ. ಸಂಸ್ಕೃತದಲ್ಲಿ ಒಂದೊಂದು ಪದಕ್ಕೆ ಅನೇಕ ಅರ್ಥಗಳಿರ್ತವೆ. ಒಂದು ಪದಕ್ಕೆ ಅನೇಕ ಆಯಾಮಗಳಿರೋದರಿಂದ ನಮಗೆ ಕೆಲವೊಮ್ಮೆ ಗೊಂದಲ ಆಗ್ತದೆ. ಜಾತಿ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಹುಟ್ಟು ಗುಣ ಅಥವಾ ಸ್ವಭಾವ ಅಂತ ಹೇಳ್ತೇವೆ. ಜೀವ ಸ್ವಭಾವ, ಹುಟ್ಟುವಾಗಲೇ ಪಡೆದುಕೊಂಡು ಬಂದಂಥ ಸ್ವಭಾವ. ಇದು ಮೂಲ ತ್ರೈಗುಣ್ಯಕ್ಕೆ ಸಂಬಂಧಪಟ್ಟ ವಿಚಾರ. ಅದು ವರ್ಣ ಅಂತಂತೆ. ಮೋಸ್ಟ್ ಸೈಂಟಿಫಿಕ್ ಸೈಕಲಾಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಹ್ಯೂಮನ್ ನೇಚರ್. ಇನ್ನೊಂದು, ನಾವು ಯಾವ ಮನೇಲಿ ಹುಟ್ಟಿದ್ದೀವೋ ಆ ಜಾತಿ. ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ರೆ ಬ್ರಾಹ್ಮಣ ಜಾತಿ, ಕ್ಷತ್ರಿಯರ ಮನೆಗೆ ಹುಟ್ಟಿದ್ರೆ ಕ್ಷತ್ರಿಯ ಜಾತಿ, ರೆಡ್ಡಿ ಮನೆಗೆ ಹುಟ್ಟಿದ್ರೆ ರೆಡ್ಡಿ, ಗೌಡ್ರ ಮನೆಗಿದ್ರೆ ಗೌಡ, ಅಷ್ಟೆ. ಇದು ಒಂದು ಆಯಾಮ. ಈ ಸೂಕ್ಷ್ಮ ಅರಿಯದೇ ಇದ್ದರೆ ಇಲ್ಲಿ ನಮಗೆ ಪ್ರತಿ ಸಲನೂ ಗೊಂದಲವೇ ಆಗ್ತಿದೆ. ಸೊ ವರ್ಣ ಅಂತಂದರೆ ನೀವು ಸ್ವಲ್ಪ ಡೀಪಾಗಿ ನೋಡ್ರೆ, ವರ್ಣ ಅಂತಂದರೆ ಶಬ್ದದ ಅರ್ಥ ಬಣ್ಣ ಅಂತ ಅರ್ಥ. ಒಬ್ಬ ಮನುಷ್ಯನ ಬಣ್ಣ ಅಂತಂದರೆ ಏನು? ಆತನ ಬಣ್ಣ ಬದಲಾಯಿತು ಅಂತೇವೆ ಕೆಲವೊಮ್ಮೆ. ಅಂತಂದರೆ ಅರ್ಥ ಏನು? ನಾವು ಸಾಮಾನ್ಯವಾಗಿ ಏನು ಹೇಳ್ತೇವೆ? ಒಬ್ಬನ ಬಣ್ಣ ಬಯಲಾಯಿತು ಅಂತಂದರೆ ಆತನ ನಿಜ ವ್ಯಕ್ತಿತ್ವ ಬಯಲಾಯಿತು ಅಂತ ಅರ್ಥ. ಕೆಟ್ಟವನಾಗಿದ್ದ, ಒಳ್ಳೆಯನಾಗಿ ನಡ್ಕೊಳ್ತಾ ಇದ್ದ, ಒಂದು ದಿನ ಅವನ ಬಣ್ಣ ಬಯಲಾಯಿತು. ಇಲ್ಲಿ ಬಣ್ಣ ಅಂತ ಹೇಳೋದು ಇನ್ನೊಂದು ಕಾರಣ ಇದೆ.
ನಮ್ಮ ಸ್ವಭಾವಕ್ಕೆ ಬಣ್ಣ ಇದೆ, ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ. ಈಗ ಸಾತ್ವಿಕ ಅಂದರೆ ಬಿಳಿ, ರಾಜಸ ಅಂದರೆ ಕೆಂಪು, ತಾಮಸ ಅಂದರೆ ಕಪ್ಪು, ಹೀಗೆ ಸ್ವಭಾವ. ಅಷ್ಟೇ ಅಲ್ಲದೆ ನಮ್ಮ ಸ್ವಭಾವ ಒಳಗೆ ಒಂದು ಶಕ್ತಿ, ಅದು ನಮ್ಮ ಭಾವನೆಗಳ ಅನುಗುಣವಾಗಿ ನಮ್ಮ ದೇಹದ ಬಣ್ಣದ ಕಿರಣಗಳು ಬದಲಾಗ್ತದೆ. ಈಗ ಸಾಮಾನ್ಯವಾಗಿ ಮನುಷ್ಯನ ಕಣ್ಣಿಗೆ ಕಾಣೋದಿಲ್ಲ ಇದು. ತುಂಬ ಕೋಪ ಬಂದಾಗ ಅವನ ಮುಖ ಕೆಂಪು ಕಾಣುತ್ತೆ, ಮನಸ್ಸು ಪ್ರಸನ್ನವಾಗಿದ್ದಾಗ ಹಸಿರು ಕಿರಣಗಳು ಕಾಣ್ತದೆ. ಜ್ಞಾನದ ಆಳ ತಿಳಿದು ಜ್ಞಾನಿಯ ಮೇಲಿಂದ ಜ್ಞಾನಿ ಮೈ ಹೆಂಗೆ ಕಾಣ್ತದೆ, ನೀಲವರ್ಣದಲ್ಲಿ ಕಾಣುತ್ತೆ. ನಾವು ಭಗವಂತನ ಎಲ್ಲ ಸಿನಿಮಾಗಳಲ್ಲಿ ಬ್ಲೂ ಪೇಂಟ್ ಯಾಕೆ ಹಾಕ್ತೀವಿ ಅಂತಂದರೆ, ನೀಲ ಯಾವುದಕ್ಕೆ ಸಂಕೇತ ಅಂದರೆ ಜ್ಞಾನಕ್ಕೆ ಸಂಕೇತ. ತುಂಬ ಜ್ಞಾನಿ ಅಂತಂದರೆ ಬ್ಲೂ ಅಂತ. ಅದನ್ನು ನಾವು ಭಗವಂತ ತುಂಬ ಜ್ಞಾನಿ ಅಂತ ನಾವು ಡಿಫ್ರೆನ್ಷಿಯೇಟ್ ಹೆಂಗೆ ಮಾಡ್ತೇವೆ, ಕಲರ್ನಲ್ಲಿ ಮಾಡಬೇಕು. ಅದಕ್ಕೆ ಎಲ್ಲರೂ ಒಂದು ಕಲರು, ರಾಮ ಕೃಷ್ಣ ಈ ಥರ ಎಲ್ಲ ಕೂಡ ಒಂದು ಕಲರ್ ಹಾಕ್ತೇವೆ. ಸೊ ಬ್ಲೂ ಅಂತಂಬೋದು ಜ್ಞಾನ ಅಂತ ಅರ್ಥ. ಹೀಗೆ ಬಣ್ಣ ನಮ್ಮ ಒಳಗಿನ ಸ್ವಭಾವವನ್ನು ಪ್ರತಿನಿಧಿಸುತ್ತದೆ. ಈ ಕಾರಣಕ್ಕಾಗಿ ಜ್ಞಾನಾನಂದಮಯನಾದ ಭಗವಂತ ನೀಲಮೇಘಶ್ಯಾಮ ಅಂತಂತಾರೆ. ಸೊ ಮೇಲಿನ ವಿವರಣೆ ಅಂತ ಹೇಳಿದಾಗ ನಮಗೆ ಸ್ಪಷ್ಟವಾಗಿ ನಮಗೆ ಅರ್ಥ ಆಗೋದೇನಂತಂದರೆ, ಜಾತಿ ಕುಲ ಹುಟ್ಟಿದ ಮನೆಗೆ ಮತ್ತು ತಂದೆ ತಾಯಿಗಳಿಂದ ಬರುವಂಥದ್ದು. ಇದನ್ನು ಸಿಂಪಲಾಗಿ ಕುಲ ಅಂತ ಅಂದ್ಕೊಳ್ಳೋಣ, ಕ್ಯಾಸ್ಟ್ ಅಂತೆ. ವರ್ಣ ಅನ್ನೋದು ನಮ್ಮ ಅಂತರಂಗ ಪ್ರಪಂಚ, ನಮ್ಮ ಮೂಲ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು. ಈ ವರ್ಣವನ್ನು ಪ್ರಪಂಚದ ಮೂಲೆಯಲ್ಲೂ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಆದರೆ ನಮಗೆ ಗೊತ್ತಾಗಲ್ಲ ಅಷ್ಟೆ. ಭಾರತದಲ್ಲಿ ಶಾಸ್ತ್ರಕಾರರು ಇದನ್ನು ಗುರುತಿಸಿದ್ದಾರೆ, ಬೇರೆಯವರು ಗುರುತಿಸಿಲ್ಲ, ಅದಕ್ಕೆ ಹೆಸರಿಟ್ಟಿಲ್ಲ ಅಷ್ಟೆ. ನಾವು ಹೆಸರಿಟ್ಟಿದ್ದೇವೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೆಸರಿಟ್ಟಿದ್ದೇವೆ. ಜಾತಿ ಜನ್ಮತಃ, ಆದರೆ ವರ್ಣಗಳನ್ನು ಗುಣಕರ್ಮದಿಂದ ಮಾಡ್ತಾರೆ. ಇದನ್ನು ಈ ಥರ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತಲೂ ನಿಮಗೊಂದು ಎಕ್ಸಾಂಪಲ್ ತೋರಿಸ್ತೇನೆ. ನಿಮಗೆ ಅನೇಕ ಥರ ಹೇಳಿದಂಥ ಎಕ್ಸಾಂಪಲ್ 3 ಇದೆ: ಜಾತಿ, ಕುಲ. ಜಾತಿ ಅಂದ್ರೂ ಸ್ವಭಾವ ಅಂದ್ರೂ ಸ್ವಧರ್ಮ ಅಂದ್ರೂ ಒಂದೇ. ಇದೇನಾಗುತ್ತೆ ಅಂದರೆ ಮನುಷ್ಯನ ಒಳಗಿನ ಗುಣವನ್ನು ಸೂಚನೆ ಮಾಡ್ತದೆ. ಕುಲಧರ್ಮ ಅಂತಂದರೆ ಅವನು ಮಾಡುವಂಥ ಕೆಲಸದ ಮೇಲೆ ಡಿಪೆಂಡ್ ಆಗ್ತದೆ. ಇದು ಎಕ್ಸಾಂಪಲ್ ಮೇಲೆ ಹೇಳಬೇಕಾದ್ರೆ, ಒಬ್ಬ ಗುರುಗಳಿದ್ದಾರೆ, 4 ಜನ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರೂ ಜಾತಿ ಕುಲದ ಪ್ರಕಾರ ನೋಡಿದ್ರೆ ಬ್ರಾಹ್ಮಣ ಕುಲಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳು. ಗುರುಗಳಿಂದ ವೇದವನ್ನು ಅಧ್ಯಯನ ಮಾಡುವಂಥ 4 ಜನ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನು ನೋಡಿದ ತಕ್ಷಣ ಯಾರು ಇವರು ಅಂದರೆ ಬ್ರಾಹ್ಮಣರು ಅಂತ ಅಂದ್ಬಿಡ್ತೀರಿ. ಆದರೆ ಬೈಫರ್ಕೇಶನ್ ಹೆಂಗಾಗುತ್ತೆ ಅಂದರೆ, ಗುರುಗಳೇನು ಮಾಡ್ತಾರೆ, ಒಂದು ಸುಂದರವಾದಂಥ ಜಲಪಾತವನ್ನು ಹೇಳ್ತಾರೆ, ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಅಂತ ಅಂದುಕೊಳ್ಳೋಣ. ಆ ಜಲಪಾತವನ್ನು ನೋಡಿದ ತಕ್ಷಣ 4 ಜನ ಮನಸ್ಸಿನಲ್ಲಿ 4 ಥರ ಆಲೋಚನೆ ಬರ್ತದೆ. ಒಬ್ಬನಿಗೆ, ಆಹಾ ಎಷ್ಟು ಚೆನ್ನಾಗಿದೆ ನೀರು, ಭಗವಂತನ ಸೃಷ್ಟಿ ಏನಿದು, ಅದ್ಭುತ ಅಮೋಘ, ಇಲ್ಲಿ ನಾನು ಸ್ನಾನ ಸಂಧ್ಯಾವಂದನ ಮಾಡಿದ್ರೆ ಹೇಗಿರುತ್ತೆ, ಇಲ್ಲಿ ತಪಸ್ಸು ಜಪ ಮಾಡಿದ್ರೆ ಹೇಗಿರುತ್ತೆ ಅಂತ ಒಬ್ಬನಿಗೆ ಅನಿಸುತ್ತೆ. ಇನ್ನೊಬ್ಬನಿಗೆ ಏನನ್ಸುತ್ತೆ, ಆಹಾ ಎಷ್ಟು ಚೆನ್ನಾಗಿದೆ ವ್ಯೂ ಇದು, ದಿನಾಗೂ ಈ ವ್ಯೂನ ನೋಡ್ತಾನೇ ಇರಬೇಕು ಅನಿಸುತ್ತೆ. ಇಲ್ಲೊಂದು ದೊಡ್ಡ ಭವನವನ್ನು ಕಟ್ಟಿಕೊಂಡು ನಾನು ಮೇಲಿನ ಅಂತಸ್ತಿನ ಮೇಲೆ ಮಾಡಿಯ ಮೇಲೆ ಕೂತು ಇದರ ಚೇರ್ ಹಾಕ್ಕೊಂಡು ಇದನ್ನು ನೋಡ್ತಾ ನನ್ನ ಕಣ್ಣಿನಿಂದ ನೋಡ್ತಾ ಇರಬೇಕು ಅಂತ ಒಬ್ಬನಿಗೆ ಅನಿಸುತ್ತೆ. ಇನ್ನೊಬ್ಬನಿಗೆ ಇಲ್ಲಿ ಒಂದು ದೊಡ್ಡ ಗುಡಿಯನ್ನು ಕಟ್ಟಿ ಅಥವಾ ಒಂದು ಲಾಡ್ಜೋ ಹೋಟೆಲೋ ಕಟ್ಟಿ ಬಂದು ಹೋಗೋರಿಗೆಲ್ಲ ಕೂಡ ಇಲ್ಲಿ ಆಶ್ರಯವನ್ನು ಕೊಟ್ಟು ದುಡ್ಡು ಬೇಕಾದಷ್ಟು ಮಾಡ್ಬೋದಲ್ಲ ಅಂತ ಒಬ್ಬನಿಗೆ ಅನಿಸುತ್ತೆ. ಇನ್ನೊಬ್ಬನಿಗೆ ಏನನ್ಸುತ್ತೆ, ಎಷ್ಟು ಚೆನ್ನಾಗಿದೆ ಇದು, ಇಲ್ಲಿ ಸ್ವಲ್ಪ ಹೊತ್ತು ಸ್ನಾನ ಮಾಡಿ ಈಜಾಡ್ರೆ ಹೆಂಗಿರುತ್ತೆ ಅಂತ ಅನ್ಸುತ್ತೆ. ಒಂದೇ ಚಿತ್ರ 4 ಜನರಲ್ಲಿ 4 ಥರ ಆಲೋಚನೆ ಬರುತ್ತೆ. ಈ ಆಲೋಚನೆಗೆ ವರ್ಣ ಅಥವಾ ಸ್ವಭಾವ ಅಂತ ಹೆಸರು. ಒಬ್ಬೊಬ್ಬನ ಸ್ವಭಾವ ಒಂದೇ ರೀತಿ. ಒಂದು ಪಿಕ್ಚರ್ ನೋಡಿದ ತಕ್ಷಣ ಭಗವಂತನನ್ನೇ ತೋರಿಸಿದ್ರು ಕೂಡ ಒಬ್ಬೊಬ್ಬನಿಗೂ ಒಂದೊಂದು ಆಲೋಚನೆ ಬರ್ತದೆ. ಭಗವಂತ ಥಟ್ ಅಂತ ಪ್ರತ್ಯಕ್ಷ ಆದ ಕಣ್ಣಿನಲ್ಲಿ ಅಂತಂದರೆ, ಬ್ರಾಹ್ಮಣನಾದವನು ಏನು ಮಾಡ್ತಾನೆ, ಆಹಾ ಇಷ್ಟ ಒಳ್ಳೆಯದು, ತುಂಬ ಆನಂದ ಆಯಿತು, ನಮಸ್ಕಾರ ಮಾಡಿಕೊಡ್ತಾನೆ, ನನ್ನ ಜೀವನ ಸಾರ್ಥಕ ಆಯಿತು ಅಂದ್ಕೊಳ್ತಾನೆ. ಕ್ಷತ್ರಿಯ ಕಾಣಿಸಿದ್ರೆ ಏನು ಅಂದ್ಕೊಳ್ತಾರೆ, ಆಹಾ ಭಗವಂತನ ರೂಪ ಕಾಣಿಸ್ತು, ನನಗೆ ದೊಡ್ಡ ಒಂದು ಏನಾದರೂ ಒಂದು ಕೊಟ್ಟರೆ ಚೆನ್ನಾಗಿರುತ್ತೆ, ಒಂದು ಪೋಸ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ, ನಾನು ರಾಜ ಆಗಬೇಕು, ಇನ್ನೊಂದು ಆಳಬೇಕು ಅಂತ ಹೇಳ್ತಾರೆ. 3ನೇವನು ಭಗವಂತ ಪ್ರತ್ಯಕ್ಷ ಆದ ತಕ್ಷಣ ಕನಸಿನಲ್ಲಿ ಅಥವಾ ಎಲ್ಲೋ ಒಂದು ಕಡೆ ನನ್ನನ್ನು ಶ್ರೀಮಂತರನ್ನು ಮಾಡು ಅಂತ ಅನಿಸುತ್ತೆ. 4ನೇವನಿಗೆ ಸುಖ ಕೊಡಪ್ಪ ಅಂತ ಅನ್ಸುತ್ತೆ. ಒಂದೇ ಮನೆಯಲ್ಲಿ ಒಂದೇ ಕುಲದಲ್ಲಿ ಹುಟ್ಟಿದವರಿಗೆ ನಾನಾ ಬಗೆಯ ಆಲೋಚನೆಗಳು ಬರ್ತದೆ. ಈ ಆಲೋಚನೆ ಮಾಡೋದು ಏನು ಅಂತಂದರೆ, ಸ್ವಭಾವ ಹೇಗಿರ್ತೀಯೋ ಹಾಗೆ ಆಲೋಚನೆ ಮಾಡ್ತಾರೆ. ಆ ಆಲೋಚನೆಗಳಿಗೆ, ಆ ಸ್ವಭಾವಕ್ಕಿರೋ ಹೆಸರೇ ವರ್ಣ.
ಯಾರಿಗೆ ಯಾವುದು ನೋಡಿದ ತಕ್ಷಣ ಅದ್ರ ಬಗ್ಗೆ ತುಂಬ ತಿಳ್ಕೊಳ್ಬೇಕು, ಅಧ್ಯಯನ ಮಾಡಬೇಕು, ಜ್ಞಾನದ ಮೇಲೆ ಹಿಡಿತ ಬೇಕು ಅಂತ ಅನ್ಸುತ್ತೋ ಅವನು ಬ್ರಾಹ್ಮಣ ಕ್ಯಾಟಗರಿಗೆ ಸಂಬಂಧಪಟ್ಟವು. ಯಾರಿಗೆ ಅದು ನನ್ನ ಸ್ವಂತ ಆಗಬೇಕು, ನಾನು ಅದನ್ನು ಆಸ್ವಾದನೆ ಮಾಡಬೇಕು, ನಾನು ಒಬ್ಬನೇ ಮಾಡಬೇಕು ಅಂತ ಯಾರಿಗೆ ಅನಿಸುತ್ತೋ ಅವನು ಕ್ಷತ್ರಿಯ ಸ್ವಭಾವ. ಯಾರಿಗೆ ಇದರಿಂದ ದುಡ್ಡು ಮಾಡಬೇಕು, ಬೇಕಾದಷ್ಟು ಐಶ್ವರ್ಯವನ್ನು ಪಡಿಬೇಕು ಅಂತ ಯಾರ ಥಾಟ್ ಬರ್ತದೆ ಅವನಿಗೆ ವೈಶ್ಯ ಸ್ವಭಾವ ಅಂತೇವೆ. ಇದೆಲ್ಲ ರಾಮಾಯಣ ಯಾಕೆ? ಆಯ್ತು, ಅದನ್ನು ಅನುಭವಿಸಿದ್ರೆ ಸಾಕು, ಸುಮ್ಮನೆ ಇದೆಲ್ಲ ಗಲಾಟೆ ಯಾಕೆ? ನಾವೆಲ್ಲ ಕೂಡ ಇರೋದ್ರೆ ಸುಮ್ಮನೆ ಸಂಪಾದನೆ ಮಾಡಬೇಕು, ಅನುಭವಿಸ್ಬೇಕು, ಸಾಯ್ಬೇಕು. ಈ ರೀತಿ ಯಾರಿಗನ್ಸುತ್ತೆ ಅವರು ಶೂದ್ರ ಅಂತೇವೆ. ಇದು ಆ್ಯಕ್ಚುಲಿ ವರ್ಣ ಅಂತಂದರೆ ಇಲ್ಲಿ ಹುಟ್ಟಿನಿಂದ ಸಂಬಂಧಪಟ್ಟದ್ದು ಇರೋದೇ ಇಲ್ಲ. ಅವರವರ ಆಲೋಚನೆ ಮಾಡುವಂಥ ರೀತಿಯನ್ನು ಹಿಡಿದು ಈ ವರ್ಣ ವ್ಯವಸ್ಥೆ ಅಂತಂಬುದು ಬಂದಿದೆ. ಇನ್ನು ಕುಲ ಅಂತಂದರೆ ಏನು? ಮಾಡುವ ಕೆಲಸದಿಂದ ಬರುವಂಥದ್ದು. ಅವ್ರು ಏನು ಕೆಲಸ ಮಾಡ್ತಾರೋ ಆ ಕೆಲಸ. ಒಂದು ಕುಂಬಾರ ಅಂತ ಯಾಕೆ ಬರ್ತದೆ? ಅವನು ಪಾಟ್ಗಳು ತಯಾರು ಮಾಡ್ತಾ ಇರ್ತಾನೆ. ಕುಂಬಾರ, ಕರ್ಮಕಾರ, ಪೌರೋಹಿತ. ಅವನು ಪೂಜೆ ಗೀಜೆ ಎಲ್ಲ ಮಾಡಿಸ್ತಾ ಅವನು ಪೌರೋಹಿತ ಅಂತ ಕರಿತೇವೆ. ಜಾತಕಗಳನ್ನ ಹಿಡಿದು ಜ್ಯೋತಿಷ್ಯ ಅಂತ ಕರಿತೇವೆ. ಬೇಸಾಯವನ್ನು ಮಾಡೋದು ಬೇಸಾಯ ಮಾಡೋನು ರೈತ ಅಂತ ಕರಿತೇವೆ. ಅದಕ್ಕೆ ಹೆಸರುಗಳು, ನಾನಾ ಬಗೆಯ ಹೆಸರುಗಳು ಬಂದಿದೆ. ನಮ್ಮ ಭಾರತದಲ್ಲಿ ಒಂದು ರೀತಿಯಾದ ಹೆಸರಿರ್ತದೆ, ವಿದೇಶಗಳಲ್ಲಿ ಅದಕ್ಕೆ ಬೇರೆ ರೀತಿಯಾದಂಥ ಹೆಸರಿರ್ತದೆ. ಈಗ ನಾವೇನು ಮಾಡಿ ಸಾಫ್ಟ್ವೇರ್ ಕೆಲಸ ಮಾಡೋನು ಅಂತೇವೆ, IT ಪೀಪಲ್ ಅಂತೇವೆ. ಡಾಕ್ಟರ್ಸನ್ನ ಮೆಡಿಕಲ್ ಪೀಪಲ್ ಅಥವಾ ಹೆಲ್ತ್ ಪೀಪಲ್ ಅಂತೇವೆ. ಬದಲಾಗ್ತಾ ಇದಲ್ವ? ಮಾಡುವ ಕೆಲಸದಿಂದ ಬರುವಂಥದ್ದು. ಇದು ವರ್ಣ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆ, ಈ ಕುಲದ ವ್ಯವಸ್ಥೆಗೆ ಡಿಫ್ರೆನ್ಸ್. ಭಗವಂತ ಇಲ್ಲಿ ಮಾಡೋದೇನು ಅಂತಂದರೆ ಜಾತಿಯನ್ನು ಸೃಷ್ಟಿ ಮಾಡೋದಿಲ್ಲ, ಸಮಾಜ ಒಂದು ಕುಲವನ್ನು ಸೃಷ್ಟಿ ಮಾಡ್ತಾರೆ. ಸಾರಿ, ಭಗವಂತ ಸೃಷ್ಟಿ ಮಾಡೋದು ವಿಭಾಗ ಮಾಡೋದು ಜಾತಿಯನ್ನು, ವರ್ಣವನ್ನು. ನಾವು ಮಾಡಿಕೊಂಡಿದ್ದು ಕುಲವನ್ನು. ಮಾಡುವ ಕೆಲಸದ ಆಧಾರದ ಮೇಲೆ ಇವನು ಈ ಕ್ಯಾಟಗರಿಗೆ ಸಂಬಂಧಪಟ್ಟವನು, ಇವರು ಪೌರೋಹಿತರು, ಇವರು ಬೇಸಾಯವನ್ನು ಮಾಡೋರು, ಇವರು ಕರ್ಮಕಾರ, ಚರ್ಮಕಾರ, ಈ ರೀತಿ ಅದು ನಾವು ಮಾಡಿಕೊಂಡಿದ್ದು. ಸೊ ಇಲ್ಲಿ ಕಾನ್ಫ್ಲಿಕ್ಟ್ ಎಲ್ಲಾಗ್ತದೆ? ವರ್ಣಕ್ಕೂ ನಾವು ಬ್ರಾಹ್ಮಣ ಅಂತ ಬಳಸ್ತೇವೆ, ಕುಲಕ್ಕೂ ಬ್ರಾಹ್ಮಣ ಕುಲ ಅಂತ ಬಳಸ್ತೇವೆ. ಆದರೆ ಹಿಂದೆ ಇದ್ದಿದ್ದೇನಂತಂದರೆ ಅವ್ರು ಏನು ವರ್ಣ ಇದ್ದರೂ ಅದೇ ಹೆಸರಾಗಿ ಬಂತು. ನಂತರ ಅದು ತುಂಬ ಡೈಲ್ಯೂಟ್ ಆಗೋದ್ರಿಂದ ಕೆಲವೊಂದು ಹೊಸ ಹೆಸರುಗಳೆಲ್ಲ ಬಂತು. ಆದರೆ ವರ್ಣದಲ್ಲಿರೋದು ನಾಕೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದು ಕಾಲದಲ್ಲಿ ಬರ್ತಾ ಬರ್ತಾ ತುಂಬ ಗೊಂದಲವಾಯಿತು. ಇಲ್ಲಿ ಶಾಸ್ತ್ರದಲ್ಲಿ ನೀವು ಎಲ್ಲೇ ಆಗಲಿ, ವೇದಾಂತದಲ್ಲಾಗಬಹುದು, ಶಾಸ್ತ್ರದಲ್ಲಾಗಬಹುದು, ಯಾವುದೇ ಗ್ರಂಥದಲ್ಲಾಗಲೂ, ನಮ್ಮ ಸನಾತನ ಗ್ರಂಥದಲ್ಲಿ ಬರುವಂಥದ್ದು ವರ್ಣ ಅಥವಾ ಏನಾದರೂ ಜಾತಿ ಬಗ್ಗೆ ಹೆಸರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಬಳಸಿದ್ದಾರೆ ಅಂತಂದರೆ ಅದು ಆಲೋಚನೆ ಮಾಡುವಂಥ ಗುಣವನ್ನು ಸೂಚನೆ ಮಾಡ್ತದೆ. ಭಗವಂತ ಈ ಮತಗಳನ್ನು, ಕುಲಗಳನ್ನು ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ. ಎಲ್ಲ ಕುಲದವರು ಮೋಕ್ಷಕ್ಕೆ ಎಲಿಜಿಬಲ್ ಆದವರೇ. ಆದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಏನಿದೆ ಅದು ಫಾಲೋ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟದ್ದು ಕೆಲಸ ಅವ್ರು ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಮತ್ತೆ ಹೇಳ್ತಾನೆ, ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಕೂಡ ಕ್ಯಾಟಗರೈಸೇಷನ್ ಹೇಗಿರುತ್ತೆ ಅಂತಂದರೆ ಡಿಪೆಂಡ್ಸ್ ಆನ್ ತ್ರಿಗುಣಗಳ ಪ್ರಪೋರ್ಷನೇಟಿಂದ ಅವರಿಗೆ ಆ ರೀತಿಯ ಗುಣಗಳು ಬರ್ತದೆ. ಬ್ರಾಹ್ಮಣ ಸ್ವಭಾವ ಯಾರಿಗೆ ಬರುತ್ತೆ ಅಂತಂದರೆ, ಬ್ರಾಹ್ಮಣ ಇರೋದು ನಮಗೆ 3 ಗುಣಗಳು: ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಅಂತಂದರೆ ತುಂಬ ಆಲೋಚನೆ, ಬ್ರಿಲಿಯಂಟಾಗಿ ಆಲೋಚನೆ ಮಾಡ್ತಾರೆ. ರಾಜಸ ಅಂತಂದರೆ ಮೀಡಿಯಂ, ಸೆಕೆಂಡ್ ಕ್ಲಾಸ್. ತಾಮಸ ಅಂದರೆ ಜಾಸ್ತಿ ಆಲೋಚನೆ ಮಾಡೋದಿಲ್ಲ, ಅದು ತಾಮಸ ಗುಣ ಅಂತೇವೆ. ಈ ಬ್ರಾಹ್ಮಣನಿಗೆ ಸಾತ್ವಿಕ ಗುಣ ಜಾಸ್ತಿ ಇರ್ತದೆ, ಜಾಸ್ತಿ ಪರ್ಸೆಂಟೇಜ್ ಸಾತ್ವಿಕ ಗುಣ ಇರ್ತದೆ. ರಾಜಸ ಸ್ವಲ್ಪ ಪರ್ಸೆಂಟೇಜ್ ಇರ್ತದೆ, ತಾಮಸ ಇನ್ನು ಸ್ವಲ್ಪ ಪರ್ಸೆಂಟೇಜ್ ಇರ್ತದೆ. ಫಾರ್ ಎಕ್ಸಾಂಪಲ್, ಸುಮ್ಮನೆ ಡೆಮಾನ್ಸ್ಟ್ರೇಷನ್ ಪರ್ಪಸ್ಸಿಗೆ ಹೇಳಬೇಕಾದ್ರೆ 75% ನಿಮಗೆ ಬ್ರಾಹ್ಮಣ ಸಾತ್ವಿಕ ಗುಣ ಇರ್ತದೆ, 15% ರಾಜಸ ಇರ್ತದೆ, 10% ತಾಮಸ. ಇದು ಓನ್ಲಿ ಎಕ್ಸ್ಪ್ಲನೇಷನ್ಗೆ, ಇದು ನನ್ನ ಪರ್ಸೆಂಟೇಜ್ ನಾನು ಮಾಡಿದ್ದಲ್ಲ, ನಿಮ್ಗೆ ಅರ್ಥ ಆಗಲಿಕ್ಕೆ ಅದು ಜಾಸ್ತಿನ ಕಡಿಮೆ ಅಂತ ಹೇಳಲಿಕ್ಕೆ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಕ್ಷತ್ರಿಯನಿಗೆ ಸಾತ್ವಿಕ ಗುಣ ಕಡಿಮೆ ಇರುತ್ತೆ, ರಜೋಗುಣ ಜಾಸ್ತಿ ಇರುತ್ತೆ. ಅಂದರೆ ರಜೋಗುಣ ಅಂತಂದರೆ ಎಲ್ಲವನ್ನ ಆಸ್ವಾದನೆ ಮಾಡಬೇಕು, ಅರಸೊತ್ತಿಗೆ ಬೇಕು, ನಾನೇ ಅಂತಂಬ ಅಹಂಕಾರ ಇದು ಅವ್ರಿಗೆ ಜಾಸ್ತಿ ಇರುತ್ತೆ. ತಮೋ ಗುಣ ಬ್ರಾಹ್ಮಣನಿಗಿಂತಲೂ ಸ್ವಲ್ಪ ಜಾಸ್ತಿ ಇರ್ತದೆ. ಬ್ರಾಹ್ಮಣನಿಗಿಂತಲೂ ತಮೋಗುಣ ಜಾಸ್ತಿ ಇರುತ್ತೆ, ಬ್ರಾಹ್ಮಣನಿಗಿಂತಲೂ ರಜೋಗುಣ ಜಾಸ್ತಿ ಇರ್ತದೆ, ಬ್ರಾಹ್ಮಣನಿಗಿಂತಲೂ ಸತ್ವಗುಣ ತುಂಬ ಕಡಿಮೆ ಇರುತ್ತೆ. ಇದು ಕ್ಷತ್ರಿಯ. ವೈಶ್ಯನಿಗೆ
ಸಾತ್ವಿಕ ಗುಣ ಕಡಿಮೆ, ತಾಮಸ ಗುಣ ಜಾಸ್ತಿ. ಕ್ಷತ್ರಿಯನ ಕೂಡ ಕಂಪೇರ್ ಮಾಡಿಕೊಂಡ್ರೆ ರಜೋಗುಣ ಕೂಡ ಇರ್ತದೆ. ರಿಚ್ ಪೀಪಲ್, ಹಣದ ಬಗ್ಗೆ, ಹಣಕ್ಕೆ ಸಂಬಂಧಪಟ್ಟದೆಲ್ಲ ಕೂಡ ವೈಶ್ಯನಿಗೆ ಕನೆಕ್ಟ್ ಆಗ್ತದೆ. ಶೂದ್ರನಿಗೆ ತಮೋ ಗುಣ ಜಾಸ್ತಿ ಇರ್ತದೆ. ತಮೋ ಗುಣ ಅಂತಂದರೆ ಲೇಸಿನೆಸ್ ಅಷ್ಟೇ, ಅದು ಕೆಟ್ಟದ್ದು ಅಂತ ಅಂದ್ಕೋಬೇಡಿ. ತಾಮಸಿಕ್ ಕ್ವಾಲಿಟಿ ಅಂತಂದರೆ ಕೆಟ್ಟ ಕೆಲಸ ಮಾಡೋದು ಅಂತ ಅರ್ಥ ಅಲ್ಲ. ಲೇಸಿನೆಸ್, ಆಲೋಚನೆ ಮಾಡದೇ ಇರೋದು, ಜಾಸ್ತಿ ಕಷ್ಟಪಡೋದಿಲ್ಲ, ತಲೆಯಿಂದ ಜಾಸ್ತಿ ಕಷ್ಟಪಡೋದಿಲ್ಲ, ಶರೀರದಿಂದ ಕಷ್ಟಪಡ್ತಾರೆ. ಬ್ರಾಹ್ಮಣ ತಲೆಯಿಂದ ಜಾಸ್ತಿ ಕಷ್ಟಪಡ್ತಾನೆ, ಶರೀರದಿಂದ ಜಾಸ್ತಿ ಕಷ್ಟಪಡೋದಿಲ್ಲ. ಸೊ ಈ 4 ವರ್ಣಗಳೇನಂತಂದರೆ, ಬ್ರಾಹ್ಮಣ ನಾಲೆಡ್ಜ್ ಕನೆಕ್ಟ್ ಆಗ್ತದೆ, ಕ್ಷತ್ರಿಯಗೆ ಪವರ್ ಕನೆಕ್ಟ್ ಆಗ್ತದೆ, ಪವರು ಅಥವಾ ಪೋರ್ಟ್ಫೋಲಿಯೋ ಇದು ಕನೆಕ್ಟ್ ಆಗ್ತದೆ, ವೈಶ್ಯನಿಗೆ ದುಡ್ಡು ಕನೆಕ್ಟ್ ಆಗ್ತದೆ, ಶೂದ್ರನಿಗೆ ಪ್ಲೆಷರ್ಸ್ ಕನೆಕ್ಟ್ ಆಗ್ತದೆ. ಇಷ್ಟೇ. ರಾಜಕಾರಣಿಗಳಿರ್ತಾರೆ, ವೈಶ್ಯ ಧರ್ಮ, ದುಡ್ಡು ಬೇಕಾದಷ್ಟು ಸಂಪಾದನೆ ಮಾಡ್ತಾರೆ, ದೊಡ್ಡ ದೊಡ್ಡ 10 ಬಿಲ್ಡಿಂಗ್ ಕಟ್ತಾರೆ. ಆ 10 ಬಿಲ್ಡಿಂಗಲ್ಲಿ ಕೆಲಸಗಾರರು ಏನಿರ್ತಾರೆ, ಅವರು ಆನಂದವಾಗಿರ್ತಾರೆ, ಇವನೆಲ್ಲ ರೋಡಲ್ಲಿ ಅಲ್ಕೋತಾ ಇರ್ತಾನೆ, ಅವನು ವೈಶ್ಯ. ಆ ಕೆಲಸಗಾರರು ಅವನ ದೊಡ್ಡ ಬಿಲ್ಡಿಂಗನ್ನು, ಆ ಕಾರನ್ನು, ಆ ಊಟವನ್ನು ಇವರು ಆಸ್ವಾದನೆ ಮಾಡ್ತಾ ಆನಂದವಾಗಿರ್ತಾರೆ. ನಮ್ಗೆ ಅದಲ್ಲೇ ಆಗಬೇಕು, 2 ಹೊತ್ತು ಊಟ ಹಾಕ್ತೀಯಾ ಸಾಕು, ಸುಖ ಬೇಕು ನನಗೆ ಅಂತಂತಾರೆ. ಇದು ಆಲೋಚನೆಯಿಂದ ಬೈಫರ್ಕೇಟ್ ಮಾಡುವಂಥ ರೀತಿ, ಅಂದರೆ ಬೈಫರ್ಕೇಷನ್ ಅರ್ಥ ಮಾಡಿಕೊಳ್ಳೋ ರೀತಿ. ನಾವೇನು ಮಾಡುತ್ತಲ್ಲ, ಅರ್ಥ ಮಾಡಿಕೊಡ್ತೇವೆ. ಬ್ರಾಹ್ಮಣ ಕ್ವಾಲಿಟಿ ಅಂತಂದರೆ ಯಾರಿಗೆ ನಾಲೆಡ್ಜ್ ಇದೆ, ಆ ಜಾತಿಗೆ ಸಂಬಂಧನೇ ಇಲ್ಲ. ನೀವು ಯಾವ ದೇಶಕ್ಕನ್ನು ಹೋಗಿ, ದಿಸ್ ಇಸ್ ಎ ಕ್ಯಾಟಗರಿ. ತುಂಬ ತಿಳ್ಕೊಳ್ಬೇಕು, ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಅಥವಾ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಬೇಕು, ಅವನ ಬ್ರಾಹ್ಮಣಿಕ್ ಕ್ವಾಲಿಟಿ. ಪವರ್, ನಾನು ಪ್ರೊಟೆಕ್ಷನ್ ಮಾಡಬೇಕು, ಕ್ಷತ್ರಿಯ ಕ್ವಾಲಿಟಿ. ದುಡ್ಡು ಮಾಡಬೇಕು, ವೈಶ್ಯ ಕ್ವಾಲಿಟಿ. ಸುಖ ಪಡಬೇಕು, ಶೂದ್ರ ಕ್ವಾಲಿಟಿ. ಇದು ಎಲ್ಲ ದೇಶದಲ್ಲಿ, ಎಲ್ಲ ಮತದಲ್ಲಿ, ಎಲ್ಲ ಕಡೆ, ಎಲ್ಲರಲ್ಲೂ ಇರುವಂಥದ್ದು. ಬ್ರಾಹ್ಮಣ ಏನು 100% ಸಾತ್ವಿಕ ಏನೂ ಅಲ್ಲ. ಅವನಲ್ಲೂ ಸಾತ್ವಿಕ ಜಾಸ್ತಿ ಇರುತ್ತೆ, ರಜೋಗುಣ ಜಾಸ್ತಿ ಇರುತ್ತೆ, ತಮೋಗುಣ ಇರ್ತದೆ. ಯಾವುದು ಪರ್ಸೆಂಟೇಜ್ ಜಾಸ್ತಿ ಇರ್ತೋ ಆ ಪರ್ಸೆಂಟೇಜ್ ಮೇಲೆ ಆ ಕ್ಯಾಟಗರೈಸ್ ಮಾಡ್ತೇವೆ. ಸಾತ್ವಿಕ ಜಾಸ್ತಿ ಇತ್ತು, ಬ್ರಾಹ್ಮಣ. ರಾಜಸ ಜಾಸ್ತಿ ಇತ್ತು, ಕ್ಷತ್ರಿಯ. ರಾಜಸ ಸ್ವಲ್ಪ ಕಡಿಮೆ, ತಾಮಸ ಕೂಡ ಸ್ವಲ್ಪ ಇತ್ತು, ವೈಶ್ಯ. ತಾಮಸ ಜಾಸ್ತಿ ಇತ್ತು, ಶೂದ್ರ. ಇದು ಕ್ಯಾಟಗರೈಸೇಷನ್. ಇಲ್ಲಿ ನಾವು ದಿನನಿತ್ಯ ನೋಡುವಂಥ, ದಿನನಿತ್ಯ ವ್ಯವಹಾರದಲ್ಲಿ ಬಳಸುವಂಥ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯರು, ಇದಕ್ಕಿದು ಅಪ್ಲೈ ಆಗಲ್ಲ. ಇದು ನಮ್ಮ ಪರ್ಸೆಪ್ಷನೇ ಬೇರೆ. ನಾವು ಮಾಡುವಂಥ ಕೆಲಸದ ಮೇಲೆ ಮಾಡಿದ್ದೇವೆ. ಇವತ್ತು ಬ್ರಾಹ್ಮಣನ ಮಗ ಬ್ರಾಹ್ಮಣನ ಕೆಲಸ ಮಾಡ್ತಾ ಇಲ್ಲ, ಅವನು ಆರಾಮಾಗಿ ಸಾಫ್ಟ್ವೇರ್ ಇಂಜಿನಿಯರೋ, ಸರ್ಕಾರಿ ನೌಕರಿಯೋ ಮಾಡ್ಕೊಂಡಿದ್ದಾನೆ, ಸರ್ವಿಸ್ ಮಾಡ್ಕೊಳ್ತಿದ್ದಾರೆ. ಗೌರ್ಮೆಂಟ್ ಸರ್ವಿಸ್ ಅಂತೇವೆ. ಇನ್ನೊಬ್ಬನ ಕೈ ಕೆಳಗೆ ಕೆಲಸ ಮಾಡೋದನ್ನೇ ಅಂತೀವಿ, ಶೂದ್ರ ಕ್ವಾಲಿಟಿ ಅಂತೇವೆ, ಬ್ರಾಹ್ಮಣಿಕ್ ಕ್ವಾಲಿಟಿ ಅಲ್ಲ. ಆದರೆ ಜನಿವಾರ ಹಾಕ್ಕೊಂಡಿದ್ದಾರೆ, ನೀವು ಯಾರು ಅಂತಂದರೆ ಒಳಗೆ ಶರ್ಟಿಂದ ಒಳಗಿಂದ ತೆಗೆದು ನೋಡ್ರಿ ನಾವು ಬ್ರಾಹ್ಮಣ ಅಂತ ಜನಿವಾರ ತೋರಿಸ್ತೀವಿ. ಶಾಸ್ತ್ರ ಪ್ರಕಾರ ಬ್ರಾಹ್ಮಣನ ಐಡೆಂಟಿಫೈ ಮಾಡಬೇಕಾದ್ರೆ ಜನಿವಾರದಿಂದಲೋ, ಶಿಖದಿಂದಲೋ, ಅವನ ವೇಷಭೂಷಣಗಳಿಂದಲೋ ಹೇಳಲಿಕ್ಕೆ ಆಗೋದಿಲ್ಲ. ವರ್ಣ ವ್ಯವಸ್ಥೆ, ಎಕ್ಸ್ಟರ್ನಲ್ ಅಪಿಯರೆನ್ಸಿಂದ, ಅವನ ಆಟಿಟ್ಯೂಡಿಂದ ಗುರ್ತಿಸಲಿಕ್ಕೆ ಆಗೋದಿಲ್ಲ. ಅವನ ಆಲೋಚನೆಯಿಂದ ಗುರ್ತಿಸಬಹುದು. ಆಲೋಚನೆಯಿಂದ ಅದೇ ಹೊರಗೆ ಬರ್ತಾನೆ. ಸಾತ್ವಿಕ ಜೀವನ ಮಾಡ್ತಾ ನಂಗೆ ಏನು ಬೇಕಾಗಿಲ್ಲ, ನಾನು ನಾಲೆಡ್ಜ್ ಪಡ್ಕೊತೀನಿ ಬ್ರಾಹ್ಮಣ. ಇಲ್ಲ, ಪ್ರತಿಯೊಂದಕ್ಕೂ ನಂಗೆ ಅಧಿಕಾರ ಬೇಕು, ನಾನು ಈ ಥರ ಪೋಸ್ಟ್ ಕೊಟ್ಟರೆ ನಾನು ಮಾಡ್ತೇನೆ ಅಂತಂದರೆ ಕ್ಷತ್ರಿಯ. ದುಡ್ಡು ಕೊಟ್ಟರೆ ಸಾಕು, ಯಾವ ಕೆಲಸನ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತಂದರೆ ವೈಶ್ಯ. ಇಲ್ಲ, ನಂಗೆ ಇದೆಲ್ಲ ಬೇಡ, ನಂಗೆ ಸುಖ ಬೇಕು, ನಂಗೆ ಬಯಸಿದ್ದು ಬೇಕು, ಅದು ಕೊಡ್ತೀಯಾ, ಶೂದ್ರ. ಇದು ಕ್ವಾಲಿಟಿ ಅಷ್ಟೇ, ಇದು ಜಾತಿಗೆ ಸಂಬಂಧ ಇಲ್ಲ. ನಾವು ವ್ಯವಹಾರದಲ್ಲಿ ಏನು ಬಡಿಸ್ತೀವಲ್ಲ ಆ ಜಾತಿಗೆ ಸಂಬಂಧಪಟ್ಟದ್ದಲ್ಲ. ಇದು ಕ್ಲಿಯರಾಗಿ ಅರ್ಥ ಮಾಡಿಕೊಳ್ಬೇಕು. ಭಗವಂತ ಯಾರನ್ನು ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ. ಪ್ರತಿಯೊಬ್ಬನಲ್ಲೂ ಎಲ್ಲ ಗುಣಗಳು ಇರ್ತದೆ. ಆದರೆ ಯಾವುದು ಜಾಸ್ತಿ ಇರ್ತೀಯೋ ಅವನು ಆ ಕ್ಯಾಟಗರಿಗೆ ಸಂಬಂಧಪಟ್ಟವ. ಇಷ್ಟೇ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿ. ಇದು ವರ್ಣ ವ್ಯವಸ್ಥೆಯಲ್ಲಿ ಭಗವಂತ ಹೇಳುವಂಥದ್ದು. ಇದು ಮತ್ತೆ ಇದು ಬರ್ತಾ ಇರುತ್ತೆ. ಸೊ ಬ್ರಾಹ್ಮಣ ಅಂತ ಅಂದ ತಕ್ಷಣ ಯಾರೂ ಕೂಡ ಜನಿವಾರ ಹಾಕಿಕೊಂಡು ಶಿಖ ಹಾಕ್ಕೊಂಡವನು ಅಂತ ಅಂದುಕೊಳ್ಳಬೇಡಿ. ನಾಲೆಡ್ಜಬಲ್ ಅಷ್ಟೇ. ಬ್ರಾಹ್ಮಣ ಅಂತಂದರೆ ಈಸ್ ನಾಲೆಡ್ಜಬಲ್. ಅವನು ಯಾವ ಕ್ಯಾಸ್ಟಲ್ಲೇ ಆಗಿರ್ಬೋದು. ನಾವು ಇವಾಗ ಇರುವಂಥ ಎಷ್ಟು ಕ್ಯಾಸ್ಟಲ್ಲಿ, ಎಲ್ಲ ಕ್ಯಾಸ್ಟಲ್ಲೂ ಕೂಡ ಉತ್ಕೃಷ್ಟವಾಗಿ ಜ್ಞಾನ ಇದ್ದವನು ಒಬ್ಬನು ಇರ್ತಾನೆ, ಅವನು ಬ್ರಾಹ್ಮಣನೇ ಆಗ್ತಾನೆ. ಯಾರ ಪ್ರಕಾರ? ಕೃಷ್ಣನ ಪ್ರಕಾರ. ನಮ್ಮ ಪ್ರಕಾರ, ಸರ್ಕಾರ ಪ್ರಕಾರ ಅಲ್ಲ. ಕೃಷ್ಣನ ಪ್ರಕಾರ ಬ್ರಾಹ್ಮಣ ಯಾರು ಅಂದರೆ ನಾಲೆಡ್ಜಬಲ್ ಅಷ್ಟೇ. ನಮ್ಮ ಪ್ರಕಾರ ಬ್ರಾಹ್ಮಣ ಯಾರು ಅಂತಂದರೆ ಜನಿವಾರ ಹಾಕಿಕೊಂಡವನು, ಶಿಖಾ ಹಾಕಿಕೊಂಡವನು,
ವಿಶೇಷವಾಗಿ ಮೈಯೆಲ್ಲ ಕೂಡ ವಿಭೂತಿಗಳನ್ನು ಅಥವಾ ಗೋಪಿಚಂದನವೋ ಇನ್ನೊಂದು ಬಳಕೊಂಡವನು, ಖಡ್ಗ ಹಾಕ್ಕೊಂಡವನು, 4-5 ಉಂಗುರಗಳು ಹಾಕ್ಕೊಂಡು ಟಿ ವಿ ಚಾನಲ್ ಕೂಡ ನಾವು ಬ್ರಾಹ್ಮಣರು ಅಂತ ಕರಿತೇವೆ. ಬಟ್ ಭಗವಂತನ ಪ್ರಕಾರ ಅಲ್ಲ. ಆಗಬಹುದು ಆ ಬ್ರಾಹ್ಮಣ ಈ ಬ್ರಾಹ್ಮಣ ಕ್ವಾಲಿಟಿ ಒಂದೇ ಆಗಿರ್ಬೋದು, ಆಗದೇನೂ ಇರ್ಬೋದು. ಆದರೆ ನಿಜವಾದಂಥ ಬ್ರಾಹ್ಮಣಿಕ್ ಕ್ವಾಲಿಟಿ ಅಂದರೆ ನಾಲೆಡ್ಜಬಲ್. ಅವನಿಗೆ ನಾಲೆಡ್ಜನ್ನು ಜಯಿಸಬೇಕು ಅಂತ ಹೋಗ್ತಾನೆ, ಕ್ಷತ್ರಿಯ ಶಕ್ತಿಯನ್ನು ಜಯಿಸಬೇಕು ಅಂತ ಹೋಗ್ತಾನೆ, ವೈಶ್ಯ ಹಣವನ್ನು ಜಯಿಸಬೇಕು ಅಂತ ಹೋಗ್ತಾನೆ, ಶೂದ್ರ ಸುಖವನ್ನು ಜಯಿಸಬೇಕು ಅಂತ ಹೋಗ್ತಾನೆ. ದೀಸ್ ಆರ್ ದ ಕ್ಯಾಟಗರೀಸ್. ಇದನ್ನು ನಾವಿಲ್ಲಿ ಇವತ್ತಿನ ದಿನ ಡಿಸ್ಕಸ್ ಮಾಡಿದ್ವಿ. ಇನ್ನು ಭಗವಂತ ಇದ್ರ ಬಗ್ಗೆ ಮತ್ತಿಷ್ಟು ವಿಚಾರವನ್ನು ಮುಂದೆ ಹೇಳ್ತಾನೆ. ಸೊ ಸಮಯಾತೀತ ಆಗಿರೋದ್ರಿಂದ ಇಲ್ಲಿಗೆ ನಾವು ಮುಕ್ತಾಯ ಮಾಡೋಣ. ಇದು ನಮಗೆ ತುಂಬ ಈ ಜ್ಯೋತಿಷದಲ್ಲೂ ತುಂಬ ಹೆಲ್ಪ್ ಆಗ್ತದೆ. ನಮಗೆ ಜ್ಯೋತಿಷದಲ್ಲೂ ಕೂಡ ವರ್ಣ ಅಂತ ಬರ್ತದೆ. ನಿಮಗೆ ಅಷ್ಟಕೋಟಗಳ ಕ್ಯಾಲ್ಕುಲೇಷನಲ್ಲಿ ವರ್ಣ ಅಂತ ಬರ್ತದೆ. ಇನ್ನು ನೀವು ಜಾತಕದಲ್ಲಿ ಒಬ್ಬ ಮನುಷ್ಯನ ಆಲೋಚನೆ ಬಗ್ಗೆ ನೀವು ಡೀಪಾಗಿ ಹೋಗ್ತಾ ಇದ್ದಾಗ ಅಲ್ಲಿ ಕೂಡ ವರ್ಣ ಅಂತ ಬರ್ತದೆ. ಅದು ನಮಗೆ ಯಾವಾಗ ಆಗ್ತದೆ ಅಂದರೆ ಈ ಎಜುಕೇಷನ್ ಓದ್ಕೊಳ್ಳೋ ವಿಚಾರದಲ್ಲಿ ತುಂಬ ಹೆಲ್ಪ್ ಆಗ್ತದೆ. ತಂದೆ ತಾಯಿಗಳೇನೋ ಅವನು ಐನ್ಸ್ಟೀನ್ ಆಗಬೇಕು ಅಂತ ನೋಡ್ತಿರ್ತಾರೆ. ಅಲ್ಲಿ ನೋಡಿದ್ರೆ ಅವನಿಗೆ ಓದಿಕೊಳ್ಳಬೇಕು, ಬ್ರಾಹ್ಮಣಿಕ್ ಕ್ವಾಲಿಟಿ ತುಂಬ ಕಡಿಮೆ ಇರ್ತದೆ. ಅವನಿಗೇನು ಪಾಪ ಚಿತ್ರಲೇಖನ ಮಾಡಬೇಕು ಅಥವಾ ಸೈನ್ಯದಲ್ಲಿ ಹೋರಾಡಬೇಕು ಈ ಥರ ಇರ್ತದೆ. ಇಲ್ಲ ಮನೆಗೆ ಇದೆಲ್ಲ ಯಾಕೆ ಬೇಕಾಗಿದೆ, ಆಯ್ತು ನಮ್ಮ ಅಪ್ಪ ಮಾಡಿಟ್ಟಿದ್ದನ್ನು ತಿಂದರೆ ಸಾಕು ಅಂತ ಸ್ವಲ್ಪ ಜನ ಇರ್ತಾರೆ. ಸುಖ ಪಡಬೇಕು ಸಾಕು, ಸುಮ್ಮನೆ ಯಾಕೆ ಕಷ್ಟಪಡಬೇಕು. ತಾಮಸಿಕ್ ಕ್ವಾಲಿಟಿ ಅಥವಾ ಶೂದ್ರ ಕ್ವಾಲಿಟಿ ಅಂತೆ. ಇಲ್ಲಿ ಶಾಸ್ತ್ರದಲ್ಲಿ ಹೇಳುವಂಥ ಶೂದ್ರನಿಗೆ ವ್ಯವಹಾರದಲ್ಲಿ ನಾವು ಬಳಸುವಂಥ ಶೂದ್ರನಿಗೆ ತುಂಬ ವ್ಯತ್ಯಾಸ ಇದೆ. ಶಾಸ್ತ್ರದಲ್ಲಿ ಹೇಳುವಂಥ ಶೂದ್ರ ಅಂತಂದರೆ ಫಿಸಿಕಲಿ ತುಂಬ ಕೆಲಸ ಮಾಡ್ತಾನೆ, ಬಟ್ ಮೆಂಟಲಿ ಹೀ ಈಸ್ ಲೇಜಿ ಅಷ್ಟೇ. ಒನ್ ಮಸ್ಟ್ ಬಿಕಮ್ ಶೂದ್ರ. ನಮಗೆ ಶೂದ್ರನ ಕ್ವಾಲಿಟಿ ಇಲ್ಲದ್ರೆ ಮನುಷ್ಯತ್ವನೇ. ಯಾಕಂದರೆ ನೀನು ಸರ್ವಿಸ್ ಮಾಡದೇ ಇದ್ರೆ ಯಾರಿಗೂ, ಬ್ರಾಹ್ಮಣ ಆದರೂ ಕೂಡ ಇನ್ನೊಬ್ಬನಿಗೆ ಹೆಲ್ಪ್ ಮಾಡಬೇಕು. ದಟ್ ಈಸ್ ಸರ್ವಿಸ್. ಮನುಷ್ಯ ಅಂತಂದರೆ ಶೂದ್ರನ ಕ್ವಾಲಿಟಿ ಸ್ವಲ್ಪ ಆದರೂ ಇರಲೇಬೇಕು, ಇಲ್ಲಾಂದರೆ ಅವನ ಮನುಷ್ಯ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗೋದು. ಸೊ ಹೀಗೆ ಇದ್ರ ಬಗ್ಗೆ ನಾವು ಬೈಫರ್ಕೇಷನ್ ಒಂದು ವಿಷಯ ತಿಳ್ಕೊಳ್ಬೋದು, ಅರ್ಥ ಮಾಡಿಕೊಳ್ಬೋದು. ಸಮಾಜದಲ್ಲಿ ಇದಕ್ಕೂ ಅದಕ್ಕೂ ಗೊಂದಲ ಮಾಡಿಕೊಂಡು ಭಗವಂತ ಹೇಳೋ ಬ್ರಾಹ್ಮಣ, ಇಲ್ಲಿ ನಾವು ಸರ್ಕಾರ ಪ್ರಕಾರ ಜಡ್ಜ್ ಮಾಡುವಂಥ ಬ್ರಾಹ್ಮಣ ಒಂದೇ ಅಂತ ತಿಳ್ಕೊಂಡ್ರೆ ಭಗವಂತನ ಮೇಲೆ ನಿಂದೆ ಹಾಕಬೇಕಾಗತ್ತೆ. ಅದೇನು ಬ್ರಾಹ್ಮಣರಿಗೆ ಮಾತ್ರ ಯಾಕೆ ಕೊಡ್ತಾನೆ, ನಮಗೇನು ನಾವೇನು ಕಡಿಮೆ ಅಂತ ಬರ್ತದೆ. ನಾವ್ಯಾಕೆ ಪೂಜೆ ಮಾಡಬಾರ್ದು, ನೀವೇ ಮಾಡ್ಬೋದೇನು, ನಾವು ಮಾಡ್ತೇವೆ. ಈ ರೀತಿ ಸಮಾಜದಲ್ಲಿ ತುಂಬ ಕಷ್ಟ ಆಗ್ತದೆ. ಆ ಸೆಕ್ಯುಲರಿಸಮ್ಗೂ ರಿಲಿಜಿಸಮ್ಗೂ ತುಂಬ ಗಲಾಟೆ ಮಾಡಿಕೊಂಡು ಇದನ್ನು ರಾಜಕಾರಣಗಳು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡು ನಮ್ಮ ಮೇಲೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಇದಕ್ಕೆ ಒದ್ದಾಡಬೇಕಾಗ್ತದೆ. ಬಟ್ ಅರ್ಥ ಮಾಡಿಕೊಳ್ಬೇಕು, ಭಗವಂತ ಹೇಳುವಂಥ ವರ್ಣ ವ್ಯವಸ್ಥೆ ಅವರ ಆಲೋಚನೆಯಲ್ಲಿ ಕಾಣುತ್ತೆ. ಸರ್ಕಾರಿ ಅಥವಾ ನಾವು ಮಾಡುವಂಥ ಈ ಕುಲ ವ್ಯವಸ್ಥೆ ಅವರು ಮಾಡುವಂಥ ಕೆಲಸ, ವೇಷ, ಭೂಷಣಗಳ ಮೇಲೆ ಡಿಸೈಡ್ ಮಾಡ್ತೇವೆ. ಎರಡಕ್ಕೂ ಕೂಡ ತುಂಬ ಡಿಫ್ರೆನ್ಸ್ ಇದೆ. ಒಬ್ಬನ ಹೇಗೆ ಆಲೋಚನೆ ಮಾಡ್ತಾ ಇದೆ ಅಂತ ನಮಗೆ ಗುರ್ತಿಡಿಯುವಷ್ಟು ಶಕ್ತಿ ಬರದಷ್ಟುವರೆಗೂ ಭಗವಂತನ ವರ್ಣ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಇದು ಇಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ಬರುವಂಥ ವಾರ ಮತ್ತಿಷ್ಟು ವಿಚಾರ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.